ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವ್ಯಾಸ ಶಾಪ ವಿಮೋಕ್ಷಣ ವರ್ಣನವೆಂಬ 96ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ: ಎಲೈ ಸ್ಕಂದನೆ, ಕೃಷ್ಣ ದ್ವೈಪಾಯನ ಮುನಿಯು ಪರಮೇಶ್ವರನ ಭಕ್ತನೆಂದು, ಕಾಶಿ ಕ್ಷೇತ್ರದ ರಹಸ್ಯವನ್ನು ಅರಿತವನೆಂದು, ಕ್ಷೇತ್ರ ಸನ್ಯಾಸವನ್ನು ಮಾಡಿದವನೆಂದು, ಮಹೇಶ್ವರನ ಪ್ರಭಾವವನ್ನು ಪ್ರತ್ಯಕ್ಷವಾಗಿ ಕಂಡವನೆಂದು, ಜ್ಞಾನಿಗಳಲ್ಲಿ ಅಗ್ರಗಣ್ಯನೆಂದು ಹೇಳಿದೆಯಲ್ಲವೇ? ಅಂತಹ ಮಹರ್ಷಿಯು ಸರ್ವಶ್ರೇಷ್ಠವಾದ ವಾರಾಣಸಿ ಪುರವನ್ನು ಶಪಿಸುವುದು ಹೇಗೆ? ಸ್ಕಂದನು ಹೇಳುತ್ತಾನೆ: ಅಗಸ್ತ್ಯನೇ, ನೀನು ಕೇಳಿದ ಪ್ರಶ್ನೆಯು ಸತ್ಯಾರ್ಥದಿಂದ ಕೂಡಿರುವುದು. ನಿನ್ನ ಪ್ರಶ್ನೆಗೆ ಉತ್ತರವಾಗಿ ಆ ವ್ಯಾಸನು ಮುಂದೆ ಏನು ಮಾಡುವನು ಎಂಬುದನ್ನು ಹೇಳುವೆನು ಕೇಳು. ಎಂದಿನ ದಿನದಲ್ಲಿ ನಂದಿಕೇಶ್ವರನು ಎತ್ತಿದ್ದ ತನ್ನ ಕೈಯನ್ನು ನಿಶ್ಚೇಷ್ಟಗೊಳಿಸಿದನೋ, ಅಂದಿನ ದಿನದಿಂದ ಆ ಮುನಿವರಿಯನು ಪರಮಾದರದಿಂದ ಕೂಡಿದವನಾಗಿ ಮಹೇಶ್ವರನನ್ನು ಪೂಜಿಸಿ ಸ್ತೋತ್ರ ಮಾಡುತ್ತಿದ್ದನು. ಕಾಶಿಯಲ್ಲಿ ಅನೇಕ ತೀರ್ಥಗಳಿರುವವು, ಅಸಂಖ್ಯಾತಗಳಾದ ಲಿಂಗಗಳು ಇರುವವು. ಆದರೆ ಎಲ್ಲವುಗಳಿಗಿಂತಲೂ ವಿಶೇಷವಾಗಿ ಮಣಿಕರ್ಣಿಕಾ ತೀರ್ಥವನ್ನು, ವಿಶ್ವೇಶ್ವರ ಮಹಾಲಿಂಗವನ್ನು ಮನುಷ್ಯರು ಸೇವಿಸಬೇಕು. ಲಿಂಗಗಳಲ್ಲೆಲ್ಲ ವಿಶ್ವೇಶ್ವರನೇ ಸರ್ವೋತ್ತಮನು, ತೀರ್ಥಗಳಲ್ಲಿ ಮಣಿಕರ್ಣಿಕೆಯೇ ಸರ್ವಶ್ರೇಷ್ಠವು ಇಂತೆಂದು ಹೇಳುತ್ತಾ ಆ ವ್ಯಾಸನು ಆ ಎರಡನ್ನೇ ಬಹುವಾಗಿ ಅಭಿಮಾನದಿಂದ ನೋಡುತ್ತಿರುವನು. ಲೌಕಿಕಗಳಾದ ಮಾತುಗಳನ್ನು ಬಹುವಾಗಿ ಬಿಟ್ಟು ಪ್ರತಿದಿನದಲ್ಲಿಯೂ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿದ ಕೂಡಲೇ ನಿರ್ವಾಣ ಮಂಟಪದಲ್ಲಿ ಕುಳಿತು ಮಹೇಶ್ವರನ ಮಹಿಮೆಗಳನ್ನು ವರ್ಣಿಸುತ್ತಿರುವನು. ನಿತ್ಯವೂ ಪರಮ ಋಷಿಯಾದ ಆ ವ್ಯಾಸನು ತನ್ನ ಶಿಷ್ಯರ ಮುಂದೆ ವಾರಾಣಸಿ ಕ್ಷೇತ್ರದ ಅಪಾರವಾದ ಮಹಿಮೆಯನ್ನು ಸಂತೋಷದಿಂದ ವ್ಯಾಖ್ಯಾನ ರೂಪವಾಗಿ ವಿಸ್ತರಿಸಿ ಹೇಳುತ್ತಿರುವನು. ಈ ಕ್ಷೇತ್ರದಲ್ಲಿ ಎಷ್ಟೇ ಸ್ವಲ್ಪವಾದ ಶುಭವನ್ನಾಗಲಿ ಅಶುಭವನ್ನಾಗಲಿ ಮಾಡಿದರೂ ಅದು ಪ್ರಳಯದಲ್ಲಿಯೂ ನಾಶವನ್ನು ಹೊಂದುವುದಿಲ್ಲ. ಆದುದರಿಂದ ಮನುಷ್ಯನು ಶುಭಕರ್ಮವನ್ನೇ ಮಾಡಬೇಕು. ಪುಣ್ಯವಂತರು, ಬುದ್ಧಿಶಾಲಿಗಳು ಆದ ಯಾವ ಜನರು ಕ್ಷೇತ್ರವಾಸದ ಪೂರ್ಣ ಫಲವನ್ನು ಪಡೆಯಲೆಣಿಸುವರೋ ಅವರು ಜೀವವಿರುವ ಪರ್ಯಂತರವು ಮಣಿಕರ್ಣಿಕಾ ತೀರ್ಥವನ್ನು ತ್ಯಜಿಸಬಾರದು. ಪ್ರತಿ ದಿವಸದಲ್ಲಿಯೂ ಚಿತ್ರ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನವನ್ನು ಮಾಡಬೇಕು. ಪುಷ್ಪಗಳಿಂದಾಗಲಿ, ಪತ್ರಗಳಿಂದಾಗಲಿ, ಫಲಗಳಿಂದಾಗಲಿ, ತೀರ್ಥೋದಕದಿಂದಾಗಲಿ ಯಾವಾಗಲೂ ವಿಶ್ವೇಶ್ವರನ ಅರ್ಚನೆಯನ್ನು ಮಾಡಬೇಕು. ತನ್ನ ವರ್ಣಾಶ್ರಮಗಳಿಗೆ ಉಚಿತವಾದ ಧರ್ಮವನ್ನು ಎಳ್ಳಿನಷ್ಟು ಲೋಪಗೊಳಿಸಬಾರದು. ಪ್ರತಿ ಪ್ರಾತಃ ಕಾಲದಲ್ಲಿಯೂ ಮತ್ತೆ ಮತ್ತೆ ಕ್ಷೇತ್ರ ಮಹಾತ್ಮ್ಯವನ್ನು ಕೇಳುತ್ತಿರಬೇಕು. ಲೋಕದ ಮೆಚ್ಚುಗೆಯನ್ನು ಪಡೆಯಬೇಕೆಂಬ ಆಶೆಯನ್ನುಳಿದು ಗುಪ್ತವಾಗಿ ತನ್ನ ಶಕ್ತಿಗೆ ಅನುಸಾರವಾಗಿ ದಾನಗಳನ್ನು ಕೊಡಬೇಕು. ಅಲ್ಲದೆ ಕ್ಷೇತ್ರ ವಿಘ್ನಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಇತರ ವಿಶೇಷ ಪದಾರ್ಥಗಳನ್ನು ದಾನ ಮಾಡಬೇಕು. ಸುಬುದ್ಧಿಯಾದವನು ಸರ್ವಕಾಲದಲ್ಲಿಯೂ ಈ ಕ್ಷೇತ್ರದಲ್ಲಿ ಪರೋಪಕಾರ ಕೃತ್ಯಗಳನ್ನೇ ಮಾಡುತ್ತಿರಬೇಕು. ವಿಶೇಷವಾಗಿ ಪರ್ವ ದಿವಸಗಳಲ್ಲಿ ಸ್ನಾನ ದಾನಾದಿ ಸತ್ಕರ್ಮಗಳನ್ನು ಆಚರಿಸಬೇಕು. ಮಹಾವೈಭವ ಪೂರ್ವಕವಾಗಿ ವಿಶ್ವೇಶ್ವರನಿಗೆ ವಿಶೇಷ ಪೂಜೆಯನ್ನು ಮಾಡಿಸಬೇಕು. ಅಧಿಕವಾಗಿ ಇತರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಯಾತ್ರೆಗಳನ್ನು ನೆರವೇರಿಸಿ ಸಕಲ ಕ್ಷೇತ್ರ ದೇವತೆಗಳನ್ನು ವಿದ್ಯುಕ್ತ ರೀತಿಯಿಂದ ಪೂಜಿಸಬೇಕು. ಈ ಕ್ಷೇತ್ರದ ಮರ್ಮವನ್ನು ಬುದ್ಧಿವಂತನು ಯಾವನಿಗೂ ಎಂದಿಗೂ ಹೇಳಬಾರದು. ಪರಸ್ತ್ರೀಯರಲ್ಲಿಯೂ ಪರದ್ರವ್ಯದಲ್ಲಿಯೂ ಆಶೆಯನ್ನು, ಪರರಿಗೆ ಅಪಕಾರವನ್ನು ಮಾಡುವುದನ್ನು ತ್ಯಜಿಸಬೇಕು. ಪರ ನಿಂದೆಯ ಮಾತುಗಳನ್ನು ಆಡಬಾರದು. ಇತರರ ಐಶ್ವರ್ಯದಲ್ಲಿ ಅಸೂಯೆಗೊಳ್ಳಲಾಗದು. ಪ್ರಾಣಗಳು ಕಂಠಗತಗಳಾಗಿದ್ದರೂ ಅಸತ್ಯಗಳಿಂದೊಡಗೂಡಿದ ಮಾತುಗಳನ್ನು ಆಡಬಾರದು. ಆದರೆ ಕಾಶಿ ನಿವಾಸಿಯಾದ ಒಂದು ಪ್ರಾಣಿಯನ್ನು ಕಾಪಾಡಲು ಅಸತ್ಯವನ್ನು ಆಡಬಹುದು. ಒಳ್ಳೆಯ ನಡತೆಯಿಂದಲೇ ಆಗಲಿ ಕೆಟ್ಟದ್ದರಿಂದಲೇ ಆಗಲಿ ಯಾವ ಪ್ರಕಾರದಿಂದಲೂ ಕಾಶಿಯಲ್ಲಿ ವಾಸಿಸುತ್ತಿರುವ ಪ್ರಾಣಿ ಮಾತ್ರವನ್ನು ಪ್ರಯತ್ನದಿಂದ ಸಂರಕ್ಷಿಸಬೇಕು. ಇಂತು ಪ್ರಯತ್ನಪೂರ್ವಕವಾಗಿ ಈ ಕಾಶಿಯಲ್ಲಿ ಒಂದು ಪ್ರಾಣಿಯನ್ನೇ ಕಾಪಾಡಿದರೂ 3 ಲೋಕಗಳ ನಿವಾಸಿಗಳನ್ನು ರಕ್ಷಿಸಿದರೆ ಯಾವ ಪುಣ್ಯವು ಲಭಿಸುವುದೋ ಅದೇ ಪ್ರಾಪ್ತವಾಗುವುದರಲ್ಲಿ ಸಂದೇಹವಿಲ್ಲ. ಯಾರು ಕಾಶಿಯಲ್ಲಿಯೇ ನಿತ್ಯವೂ ವಾಸ ಮಾಡುತ್ತಿರುವರೋ, ಯಾರು ಕ್ಷೇತ್ರ ಸನ್ಯಾಸವನ್ನು ಮಾಡಿರುವರೋ ಅವರನ್ನು ಸಾಕ್ಷಾತ್ಕರಿಸಿದ ರುದ್ರರೆಂದೇ ತಿಳಿಯಬೇಕು. ಅವರು ಜೀವನ್ಮುಕ್ತರು ಎಂಬುದರಲ್ಲಿ ಸಂಶಯವಿಲ್ಲ. ಅವರೇ ಲೋಕಪೂಜ್ಯರು. ಅವರನ್ನು ಎಲ್ಲರೂ ನಮಸ್ಕರಿಸಬೇಕು. ಅವರನ್ನು ಪ್ರಯತ್ನಪೂರ್ವಕವಾಗಿ ಸಂತೋಷಗೊಳಿಸಬೇಕು. ಅವರು ಸಂತೋಷಗೊಂಡರೆ ವಿಶ್ವೇಶ್ವರನು ಸ್ವತಃ ಸಂತುಷ್ಟನಾಗುವನು. ದೂರ ದೇಶದಲ್ಲಿರುವ ಸತ್ಪುರುಷರು ಸಹ ಕಾಶಿಯಲ್ಲಿ ವಾಸಿಸುವ ಸಜ್ಜನರ ಯೋಗಕ್ಷೇಮವನ್ನು ನೋಡಿಕೊಂಡಿರಲು ವಿಶ್ವೇಶ್ವರನು ಅವರಲ್ಲಿಯೂ ಸಂತೋಷಗೊಳ್ಳುವನು.
ಇಲ್ಲಿಯ ನಿವಾಸಿಗಳು ಇಂದ್ರಿಯಗಳ ಚಾಪಲ್ಯವನ್ನು ಸರ್ವಥಾ ತಡೆಗಟ್ಟಬೇಕು. ಇಲ್ಲಿ ಪ್ರಯತ್ನದಿಂದ ಮನಸ್ಸಿನ ಚಾಂಚಲ್ಯವನ್ನು ಸಹ ಬಿಟ್ಟು ಬಿಡಬೇಕು. ಈ ಕ್ಷೇತ್ರದಲ್ಲಿ ವಾಸಿಸುವವನು ಮರಣವನ್ನು ಅಪೇಕ್ಷಿಸಬಾರದು, ಮೋಕ್ಷದ ಆಕಾಂಕ್ಷೆಯನ್ನು ಮಾಡಬಾರದು. ಪ್ರಾಜ್ಞನಾದವನು ಶರೀರ ಶೋಷಣವನ್ನು ಉಂಟು ಮಾಡುವ ವ್ರತ ನಿಯಮಗಳನ್ನು ಮಾಡಬಾರದು. ಪ್ರತ್ಯುತ ಮೃತ ಸ್ನಾನಾದಿಗಳನ್ನು ಆಚರಿಸಲು ಶರೀರ ಸೌಷ್ಠವವನ್ನೇ ಅಪೇಕ್ಷಿಸಬೇಕು. ಮಹಾಫಲಗಳನ್ನು ಪಡೆಯುವ ಸಲುವಾಗಿ ದೀರ್ಘವಾದ ಆಯುಷ್ಯವನ್ನು ಕುರಿತು ಚಿಂತಿಸಬೇಕು. ಮಹಾ ಶ್ರೇಯಸ್ಸಿನ ಅಭಿವೃದ್ಧಿಯ ದೃಷ್ಟಿಯಿಂದ ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬೇಕು. ಮನಸ್ಸಿನಲ್ಲಿಯೂ ಸಹ ಪ್ರಾಣತ್ಯಾಗವನ್ನು ಮಾಡುವ ಚಿಂತೆಯನ್ನು ತ್ಯಜಿಸಬೇಕು. ಕಾಶಿ ಕ್ಷೇತ್ರದಲ್ಲಿ ಒಂದೇ ಹಗಲಿನ ವಾಸದಿಂದ ಯಾವ ಪುಣ್ಯವು ಲಭಿಸುವುದೋ ಅದನ್ನು ಇತರ ಸ್ಥಳಗಳಲ್ಲಿ 100 ವರ್ಷಗಳ ಸೇವೆಯಿಂದಲೂ ಹೊಂದುವುದಕ್ಕೆ ಸಾಧ್ಯವಿಲ್ಲವು. ಇತರ ಕ್ಷೇತ್ರಗಳಲ್ಲಿ ಯಾವ ಜೀವವು ಯೋಗಾಭ್ಯಾಸವನ್ನು ಮಾಡುವುದರಿಂದ ಯಾವುದು ಲಭಿಸುವುದೋ ಆ ಪುಣ್ಯವನ್ನೇ ಕಾಶಿಯಲ್ಲಿ ಮಾಡುವ ಒಂದು ಪ್ರಾಣಾಯಾಮದಿಂದಲೇ ಸಾಧಿಸಬಹುದು. ಜನ್ಮವಿರುವವರೆಗೂ ಭೂಮಂಡಲದ ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನಗಳನ್ನು ಮಾಡಲು ಯಾವ ಫಲವುಂಟೋ, ಆನಂದವನವನ್ನು ಸೇರಿ ಮಣಿಕರ್ಣಿಕಾ ತೀರ್ಥದಲ್ಲಿ ಒಂದೇ ಒಂದು ಸ್ನಾನವನ್ನು ಮಾಡುವುದರಿಂದಲೂ ಅದೇ ಫಲವೇ ಲಭಿಸುವುದು. ಸಮಸ್ತ ಲಿಂಗಗಳನ್ನು ಯಾವ ಜೀವವು ಅರ್ಚಿಸುವುದರಿಂದ ಯಾವ ಪುಣ್ಯವುಂಟೋ ಅದನ್ನೇ ವಿಶ್ವೇಶ್ವರನಿಗೆ ಮಾಡಿದ ಶ್ರದ್ಧಾಯುಕ್ತವಾದ ಒಂದು ಪೂಜೆಯಿಂದಲೇ ಪಡೆಯಬಹುದು. ಸಾವಿರಾರು ಜನ್ಮಗಳಲ್ಲಿ ಸಂಚಿತವಾದ ಪರಿಶುದ್ಧವಾದ ಯಾವ ಪುಣ್ಯರಾಶಿ ಇರುವುದೋ ಅದರ ಪರಿಪಾಕದ ಫಲವಾಗಿಯೇ ವಿಶ್ವೇಶ್ವರನ ದರ್ಶನದ ಭಾಗ್ಯವು ಮನುಷ್ಯನಿಗೆ ಲಭಿಸುವುದು. 1 ಕೋಟಿ ಗೋವುಗಳನ್ನು ಯಥಾವಿಧಿಯಾಗಿ ದಾನ ಮಾಡುವುದರಿಂದ ಯಾವ ಫಲವುಂಟೋ ಆ ಉತ್ತಮ ಫಲವನ್ನೇ ಸಂಪೂರ್ಣವಾಗಿ ಮಾನವನು ವಿಶ್ವೇಶ್ವರನ ಸಂದರ್ಶನದಿಂದ ಪಡೆಯುವನು. 16 ಮಹಾದಾನಗಳನ್ನು ಮಾಡುವುದರಿಂದ ಯಾವ ಪುಣ್ಯವುಂಟೆಂದು ಮಹರ್ಷಿಗಳು ಹೇಳಿರುವರೋ ಅದೆಲ್ಲವನ್ನು ವಿಶ್ವೇಶ್ವರನಿಗೆ ಪುಷ್ಪವನ್ನು ಅರ್ಪಿಸುವುದರಿಂದಲೇ ಪಡೆಯಬಹುದು. ಅಶ್ವಮೇಧವೇ ಮೊದಲಾದ ಸಕಲ ಯಜ್ಞಗಳನ್ನು ಸಾಂಗವಾಗಿ ನೆರವೇರಿಸುವುದರಿಂದ ಯಾವ ಫಲವುಂಟೋ ಅದೆಲ್ಲವನ್ನು ವಿಶ್ವೇಶ್ವರನಿಗೆ ಒಂದು ಪಂಚಾಮೃತಾಭಿಷೇಕವನ್ನು ಮಾಡುವುದರಿಂದಲೇ ಹೊಂದಬಹುದು. 1 ಸಹಸ್ರ ವಾಜಪೇಯಗಳನ್ನು ಸಾಂಗೋಪಾಂಗವಾಗಿ ಪೂರೈಸುವುದರಿಂದ ಯಾವ ಫಲವು ಕೈಗೂಡುವುದೋ ವಿಶ್ವೇಶ್ವರನಿಗೆ ಒಮ್ಮೆ ಮಹಾರ್ಘವಾದ ನೈವೇದ್ಯವನ್ನು ಸಮರ್ಪಿಸುವುದರಿಂದ ಅದರ 100ರಷ್ಟು ಪುಣ್ಯವನ್ನು ಪಡೆಯಬಹುದು. ಧ್ವಜ, ಶ್ವೇತಛತ್ರ ಮತ್ತು ಚಾಮರಗಳನ್ನು ಯಾವನು ವಿಶ್ವೇಶ್ವರನಿಗೆ ಸಮರ್ಪಿಸುವನೋ ಅವನು ಸಮಸ್ತ ಭೂಮಂಡಲವನ್ನು ತನ್ನ ರಾಜ್ಯವನ್ನಾಗಿ ಮಾಡಿಕೊಂಡು ಏಕಛತ್ರದಿಂದ ರಾಜ್ಯಭಾರವನ್ನು ಮಾಡುತ್ತಿರುವನು. ಯಾವನು ವಿಶ್ವೇಶ್ವರನಿಗೆ ಮಹಾಪೂಜೆಯ ಸಂಭಾರಗಳನ್ನು ಒದಗಿಸಿಕೊಡುವನೋ ಅವನಿಗೆ ಈ ಲೋಕದಲ್ಲಿ ಎಂದಿಗೂ ಐಶ್ವರ್ಯ ಸಮೃದ್ಧಿಯು ಕ್ಷೀಣವಾಗುವುದಿಲ್ಲ. ಯಾವ ಮನುಷ್ಯನು ವಿಶ್ವೇಶ್ವರನಿಗಾಗಿ ಸಕಲ ಕಾಲಗಳಲ್ಲಿಯೂ ಪುಷ್ಪಗಳನ್ನು ಒದಗಿಸುವಂತಹ ಗಿಡಗಳ ಉದ್ಯಾನವನ್ನು ನಿರ್ಮಿಸುವನೋ ಅವನ ಮನೆಯಲ್ಲಿ ಸ್ವರ್ಗಲೋಕದಲ್ಲಿರುವ ಕಲ್ಪವೃಕ್ಷಗಳು ತಮ್ಮ ತಣ್ಣನೆಯ ನೆರಳನ್ನು ಉಂಟು ಮಾಡುತ್ತಿರುವವು. ಯಾವನು ವಿಶ್ವೇಶ್ವರನ ಕ್ಷೀರಾಭಿಷೇಕಕ್ಕಾಗಿ ಆಕಳನ್ನು ದಾನ ಮಾಡುವನೋ ಅವನ ಪಿತಾಮಹರು ಕ್ಷೀರ ಸಮುದ್ರದ ತೀರದಲ್ಲಿ ವಾಸ ಮಾಡುವರು. ವಿಶ್ವೇಶ್ವರನ ದೇವಾಲಯವನ್ನು ಯಾವನು ಸುಣ್ಣ ಬಣ್ಣಗಳಿಂದಲೂ ಚಿತ್ರಲೇಖನಗಳಿಂದಲೂ ಅಲಂಕರಿಸುವನೋ ಅವನಿಗೆ ಕೈಲಾಸದಲ್ಲಿ ವಿಚಿತ್ರವಾದ ಭವನವು ಸಿದ್ಧವಾಗಿರುವುದು. ಬ್ರಾಹ್ಮಣರಿಗಾಗಲಿ ಸನ್ಯಾಸಿಗಳಿಗಾಗಲಿ ಶಿವಯೋಗಿಗಳಿಗಾಗಲಿ ಯಾವನು ಈ ಕಾಶಿ ಕ್ಷೇತ್ರದಲ್ಲಿ ಭೋಜನವನ್ನು ಮಾಡಿಸುವನೋ ಅವನಿಗೆ ಒಬ್ಬೊಬ್ಬನು ಭೋಜನ ಮಾಡುವುದಕ್ಕೂ ಶ್ರದ್ಧೆಯಿಂದ 1 ಕೋಟಿ ಜನರಿಗೆ ಮೃಷ್ಟಾನ್ನವನ್ನಿತ್ತ ಫಲವು ಲಭಿಸುವುದು ಎಂಬುದರಲ್ಲಿ ಸಂದೇಹವಿಲ್ಲ. ಸಕಲರು ಇಲ್ಲಿಯೇ ತಪಸ್ಸನ್ನು ಆಚರಿಸಬೇಕು, ದಾನಗಳನ್ನು ಇಲ್ಲಿಯೇ ಕೊಡಬೇಕು. ತೀರ್ಥ ಸ್ನಾನ, ಹೋಮ, ಜಪಗಳೇ ಮುಂತಾದವುಗಳಿಂದ ವಿಶ್ವೇಶ್ವರನನ್ನು ಸಂತೋಷಗೊಳಿಸಬೇಕು. ಇತರ ಸ್ಥಳಗಳಲ್ಲಿ 1 ಕೋಟಿ ಜಪವನ್ನು ಮಾಡುವುದರಿಂದ ಮನುಷ್ಯರಿಗೆ ಯಾವ ಫಲವು ಲಭಿಸುವುದೋ ಅದೇ ವಿಶ್ವೇಶ್ವರನ ಸನ್ನಿಧಿಯಲ್ಲಿ 108 ಜಪಗಳಿಂದಲೇ ಪ್ರಾಪ್ತವಾಗುವುದು. ಇತರ ಕ್ಷೇತ್ರಗಳಲ್ಲಿ 1 ಕೋಟಿ ಹೋಮಗಳಿಂದ ಯಾವ ಪುಣ್ಯವುಂಟೆಂದು ಶಾಸ್ತ್ರಜ್ಞರು ಹೇಳುವರೋ ಈ ಆನಂದ ಕಾರಣದಲ್ಲಿ ಅದನ್ನೇ 108 ಆಹುತಿಗಳಿಂದ ಪಡೆಯಬಹುದು. ಯಾವನು ಕಾಶಿಯಲ್ಲಿ ವಿಶ್ವೇಶ್ವರನ ಸನ್ನಿಧಿಯಲ್ಲಿ ರುದ್ರ ಸೂಕ್ತವನ್ನು ಜಪಿಸುವನೋ ಅವನು ಸಕಲ ವೇದಗಳನ್ನು ಪಾರಾಯಣ ಮಾಡಿದ ಫಲವನ್ನು ಹೊಂದುವನು. ಸರ್ವೋತ್ತಮನು ನಾಶರಹಿತನೂ ಆದ ಮಹಾದೇವನನ್ನು ಕುರಿತು ಚಿಂತಿಸುವವನ ಪುಣ್ಯವನ್ನು ಎಷ್ಟೆಂದು ಹೇಳಲು ನನಗೂ ತಿಳಿಯದು. ಆದುದರಿಂದ ಮಾನವನು ನಿತ್ಯವೂ ಕಾಶಿಯಲ್ಲಿ ವಾಸ ಮಾಡಬೇಕು. ಉತ್ತರ ವಾಹಿನಿಯಾದ ಗಂಗೆಯನ್ನು ಸರ್ವಕಾಲಗಳಲ್ಲಿಯೂ ಸೇವಿಸುತ್ತಿರಬೇಕು. ಎಂತಹ ಘೋರವಾದ ಆಪತ್ತು ಬಂದರೂ ಕಾಶಿಯನ್ನು ಸರ್ವಥಾ ತ್ಯಜಿಸಬಾರದು. ಏಕೆಂದರೆ ಸಕಲ ಆಪತ್ತುಗಳಿಗೂ ಪರಿಹಾರಕವಾದ ವಿಶ್ವೇಶ್ವರನೇ ಇದಕ್ಕೆ ಕ್ಷೇತ್ರಪಾಲಕನಾಗಿರುವನು.
ಒಂದೊಂದು ದಿವಸವನ್ನು ಸ್ನಾನ ದಾನ ಜಪಗಳೇ ಮುಂತಾದವುಗಳಿಂದ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಕಾಶಿಯಲ್ಲಿ ಮಾಡಿದ ಪ್ರತಿಯೊಂದು ಕಾರ್ಯವು ಮಹತ್ವಕ್ಕೆ ಕಾರಣವಾಗುವುದು. ಈ ಕ್ಷೇತ್ರದಲ್ಲಿಯೇ ಕೃಚ್ಛ್ರ ಚಾಂದ್ರಾಯಣಾದಿಗಳನ್ನು ಪ್ರಯತ್ನದಿಂದ ಮಾಡಬೇಕು. ಇವುಗಳ ಫಲವಾಗಿ ಇಂದ್ರಿಯಗಳ ಚಾಪಲ್ಯಾದಿಗಳು ಮನುಷ್ಯನನ್ನು ಎಂದಿಗೂ ಬಾಧಿಸುವುದಿಲ್ಲ. ಭೂಲೋಕದಲ್ಲಿ ಯಾರಿಗೆ ಇಂದ್ರಿಯಗಳು ವೈಕ್ಲಭ್ಯವನ್ನು ಉಂಟು ಮಾಡುವವೋ ಅವರಿಗೆ ವಿಘ್ನ ಸಮೂಹಗಳು ಸಂಭವಿಸಿ ಕಾಶಿ ಕ್ಷೇತ್ರದ ವಾಸವು ಎಂದಿಗೂ ಲಭಿಸುವುದೇ ಇಲ್ಲವು. ಅಗಸ್ತ್ಯನು ಹೇಳುತ್ತಾನೆ, ಸ್ಕಂದನೆ, ವ್ಯಾಸನು ಇಂದ್ರಿಯಗಳ ಪರಿಶುದ್ಧಿಗಾಗಿ ಯಾವ ಕೃಚ್ಛ್ರ ಚಾಂದ್ರಾಯಣಾದಿ ಪ್ರಾಯಶ್ಚಿತ್ತ ಕಾರ್ಯಗಳನ್ನು ನಿರೂಪಿಸುವನೋ ಅವುಗಳ ಸ್ವರೂಪಗಳನ್ನು ನನಗೆ ನಿರೂಪಿಸು. ಸ್ಕಂದನು ಹೇಳುತ್ತಾನೆ, ಮಹಾಪ್ರಾಜ್ಞನೆ, ನಿನ್ನೆದುರಿನಲ್ಲಿ ಕೃಚ್ಛ್ರವೇ ಮೊದಲಾದ ಕಾರ್ಯಗಳ ರೂಪವನ್ನು ತಿಳಿಸುವೆನು. ಅವುಗಳನ್ನು ಆಚರಿಸುವುದರಿಂದ ಮನುಷ್ಯನು ಭೂಲೋಕದಲ್ಲಿ ಸರ್ವೋತ್ಕೃಷ್ಟವಾದ ದೇಹಶುದ್ಧಿಯನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ರಾತ್ರಿಯಲ್ಲಿ ಮಾತ್ರ ಯಾಚನೆಯಿಲ್ಲದೆ ಬಂದುದನ್ನು ಸ್ವೀಕರಿಸುತ್ತಾ ಹಗಲಿನಲ್ಲಿ ಉಪವಾಸವನ್ನು ಮಾಡುವ ಪ್ರಾಯಶ್ಚಿತ್ತವು ಪಾದಕೃಚ್ಛ್ರವೆಂದು ಕರೆಯಲ್ಪಡುವುದು. ಆಲ, ಹತ್ತಿ, ಕಮಲ, ಬಿಲ್ವಪತ್ರೆ, ಕುಶ ಇವುಗಳ ಎಲೆಗಳಿಂದ ಕ್ರಮವಾಗಿ ಒಂದೊಂದು ದಿವಸದಲ್ಲಿಯೂ ಒಂದೊಂದರಿಂದ ನೀರನ್ನು ಮಾತ್ರ ಸೇವಿಸುವುದಕ್ಕೆ ಪರ್ಣಕೃಚ್ಛ್ರವೆಂದು ಹೆಸರು. ಪಿಣ್ಯಾಕ ಅಂದರೆ ಎಳ್ಳಿನ ಪದಾರ್ಥವು ತುಪ್ಪ, ಮಜ್ಜಿಗೆ, ನೀರು, ಸಕ್ತು ಇವುಗಳಲ್ಲಿ ಒಂದೊಂದನ್ನು ಒಂದೊಂದು ಹಗಲಿನಲ್ಲಿ ಸೇವನೆ ಮಾಡಿ ರಾತ್ರಿಯಲ್ಲಿ ಉಪವಾಸವನ್ನು ಮಾಡಲು ಸೌಮ್ಯ ಕೃಚ್ಛ್ರವೆನ್ನಿಸುವುದು. ಹವಿಸ್ಸನ್ನೇ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ಸೇವಿಸುತ್ತಾ ಅಯಾಚಿತವಾಗಿ ಲಭಿಸಿದ ಅದರಿಂದಲೇ 3 ದಿನಗಳನ್ನು ಕಳೆದು ಬಳಿಕ 3 ದಿವಸಗಳು ಉಪವಾಸವನ್ನು ಮಾಡಬೇಕು. ಮೊದಲಿನಂತೆಯೇ 3 ದಿವಸಗಳು 2 ಕಾಲಗಳಲ್ಲಿಯೂ ಒಂದೊಂದು ಗ್ರಾಸವನ್ನೇ ಊಟ ಮಾಡಬೇಕು. ಅದರ ಕಡೆಯಲ್ಲಿ 3 ದಿವಸಗಳು ಉಪವಾಸವನ್ನು ಮಾಡಬೇಕು. ಇದೇ ಬ್ರಾಹ್ಮಣರು ಮಾಡಬೇಕಾದ ಕೃಚ್ಛ್ರವೆಂಬ ಕರ್ಮವು. ಬರಿಯ ಹಾಲಿನ ಆಹಾರದಿಂದಲೇ 21 ದಿವಸಗಳನ್ನು ಕಳೆಯುವುದಕ್ಕೆ ಕೃಚ್ಛ್ರಾತಿಕ ಕೃಚ್ಛ್ರವೆಂದು ಹೆಸರು. 12 ದಿವಸಗಳ ಅಖಂಡ ಉಪವಾಸವನ್ನು ಮಾಡುವುದಕ್ಕೆ ಪರಾಕವೆಂದು ಶಾಸ್ತ್ರಗಳು ಹೇಳುವವು. ಇನ್ನು ಬ್ರಾಹ್ಮಣರು ಮಾಡುವ ಪ್ರಾಜಾಪತ್ಯ ವ್ರತವನ್ನು ಹೇಳುವೆನು. 3 ದಿನಗಳು ಹಗಲಿನಲ್ಲೂ ಬಳಿಕ 3 ದಿನಗಳು ರಾತ್ರಿಯಲ್ಲೂ ಮಾತ್ರ ಭೋಜನವನ್ನು ಮಾಡಿ ಆಮೇಲೆ 3 ದಿನಗಳು ಅಯಾಚಿತ ಅನ್ನವನ್ನು ಸ್ವೀಕರಿಸಬೇಕು. ಕಡೆಯ 3 ದಿನಗಳನ್ನು ಉಪವಾಸದಿಂದ ಕಳೆಯಬೇಕು. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ ಅಂದರೆ ಈ 5 ಸೇರಿಸಿ ಪಂಚಗವ್ಯವು ಎನ್ನುತ್ತಾರೆ, ಮತ್ತು ಕುಶೋದಕವು ಇವುಗಳನ್ನು ಪ್ರಾತಃ ಕಾಲದಲ್ಲಿ ಸೇವಿಸಿ 1 ರಾತ್ರಿಯ ಉಪವಾಸವನ್ನು ಮಾಡುವುದೇ ಸಾಂತಪನ ಕೃಚ್ಛ್ರವೆಂದು ಸ್ಮೃತವಾಗಿರುವುದು. ಮೇಲೆ ಹೇಳಿದ 6 ದ್ರವ್ಯಗಳಲ್ಲಿ ಒಂದೊಂದನ್ನು ಮಾತ್ರ ಒಂದೊಂದು ಹಗಲಿನಲ್ಲಿ ಸ್ವೀಕರಿಸಿ 7ನೆಯ ದಿವಸ ಪೂರ್ತಿ ಉಪವಾಸವನ್ನು ಮಾಡುವುದಕ್ಕೆ ಸ್ಮೃತಿಗಳು ಮಹಾಸಾಂತಪನವೆಂದು ಕರೆಯುವವು. ತಪ್ತ ಕೃಚ್ಛ್ರವನ್ನು ಮಾಡಲೆಡಿಸುವ ಬ್ರಾಹ್ಮಣನು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಶಾಂತ ಮನಸ್ಕನಾಗಿ ಬಿಸಿ ಮಾಡಿದ ನೀರು, ಹಾಲು, ತುಪ್ಪ, ವಾಯುಗಳಲ್ಲಿ ಒಂದೊಂದನ್ನು 3 ದಿವಸಗಳು ಏಕಭುಕ್ತವನ್ನು ಸ್ವೀಕರಿಸಬೇಕು. ಎಂದರೆ 3 ದಿವಸಗಳು ಬಿಸಿ ನೀರಿನಿಂದ ಪ್ರಾಣಧಾರಣ ಮಾಡಬೇಕು. 3 ದಿನಗಳು ಬಿಸಿಯ ಹಾಲನ್ನು ಕುಡಿಯಬೇಕು. 3 ದಿನಗಳು ಬಿಸಿಯ ತುಪ್ಪವನ್ನು ಸೇವಿಸಬೇಕು. ಮತ್ತು 3 ದಿವಸಗಳು ಕೇವಲ ವಾಯುಭಕ್ಷಕನಾಗಿರಬೇಕು. ಈ ಆಹಾರಗಳ ಪ್ರಮಾಣವನ್ನು ಹೇಳುವೆನು. 1 ಫಲದ ತೂಕದಷ್ಟು ಹಾಲನ್ನು ಕುಡಿಯಬೇಕು. 2 ಫಲಗಳ ತುಪ್ಪವನ್ನು, ಉಷ್ಣೋದಕದ 1 ಫಲವನ್ನು ಮಾತ್ರ ಸ್ವೀಕರಿಸಬೇಕು. ಇದನ್ನೇ ತಪ್ತ ಕೃಚ್ಛ್ರವೆಂದು ಕರೆಯುವರು. ಗೋಮೂತ್ರ ಮಿಶ್ರಿತವಾದ ಯವಾನ್ನವನ್ನು 1 ಹಗಲಿನಲ್ಲಿ ಮಾತ್ರ ಯಾವನು ಸೇವಿಸುವನೋ ಅವನು ಏಕಾಹ್ನಿಕ ಕೃಚ್ಛ್ರವನ್ನು ಮಾಡಿದವನೆಂದು ತಿಳಿಯಬೇಕು. ಈ ಪ್ರಾಯಶ್ಚಿತ್ತವು ದೇಹ ಶುದ್ಧಿಯನ್ನು ಉಂಟು ಮಾಡುವುದು. ಕೈಗಳನ್ನು ಮೇಲಕ್ಕೆತ್ತಿಕೊಂಡು ಹಗಲಿನಲ್ಲಿ ವಾಯುಭಕ್ಷಕನಾಗಿ ರಾತ್ರಿಯಲ್ಲಿ ನೀರಿನಲ್ಲಿ ನಿಂತು ಮಾರನೆಯ ದಿನದ ಪ್ರಾತಃ ಕಾಲದಲ್ಲಿ ಎದ್ದು ಬಂದರೆ ಆ ಪ್ರಾಯಶ್ಚಿತ್ತವು ಪ್ರಾಜಾಪತ್ಯಕ್ಕೆ ಸಮಾನವೆನಿಸುವುದು. ಕೃಷ್ಣ ಪಕ್ಷದಲ್ಲಿ ತಿಥಿಗಳು ಕಳೆದಂತೆಲ್ಲ ಆಹಾರದಲ್ಲಿ ಒಂದೊಂದು ಕವಳವನ್ನು ಕಡಿಮೆ ಮಾಡಬೇಕು. ಪುನಃ ಶುಕ್ಲ ಪಕ್ಷದಲ್ಲಿ ಹಾಗೆಯೇ ಹೆಚ್ಚಿಸಬೇಕು. ಪ್ರತಿ ಪ್ರತಿ ದಿನದಲ್ಲಿಯೂ ತ್ರಿಸಂಧ್ಯೆಗಳಲ್ಲಿ ಸ್ನಾನಗಳನ್ನು ಮಾಡಬೇಕು. ಇದಕ್ಕೆ ಸ್ಮೃತಿಗಳಲ್ಲಿ ಚಾಂದ್ರಾಯಣ ವ್ರತವೆಂದು ಹೇಳಿರುವರು. ಶುಕ್ಲ ಪಕ್ಷದಲ್ಲಿ ಒಂದೊಂದು ಗ್ರಾಸವನ್ನು ದಿನ ದಿನಕ್ಕೂ ಹೆಚ್ಚಿಸುತ್ತಾ ಕೃಷ್ಣ ಪಕ್ಷದಲ್ಲಿ ಕಡಿಮೆ ಮಾಡುತ್ತಾ ಬರಬೇಕು. ಅಮಾವಾಸ್ಯೆಯಲ್ಲಿ ಪೂರ್ಣೋಪವಾಸವನ್ನು ಮಾಡಬೇಕು. ಚಾಂದ್ರಾಯಣವನ್ನು ಆಚರಿಸಲು ಇದು ಒಂದು ಪ್ರಕಾರವು. ಬ್ರಾಹ್ಮಣನು ಪ್ರಾತಃ ಕಾಲದಲ್ಲಿ 4 ಕವಳಗಳನ್ನು ಭೋಜನ ಮಾಡಬೇಕು. ಸೂರ್ಯನು ಅಸ್ತಮಿಸಲು ಸಮಾಹಿತ ಮನಸ್ಕನಾಗಿ ಮತ್ತೆ 4 ತುತ್ತುಗಳನ್ನು ಊಟ ಮಾಡಬೇಕು. ಇದು ಶಿಶು ಚಾಂದ್ರಾಯಣವೆಂದು ಹೇಳಲ್ಪಟ್ಟಿರುವುದು. ಪ್ರತಿನಿತ್ಯವೂ ಮಧ್ಯಾಹ್ನವು ಪ್ರಾಪ್ತವಾಗಲು ಮಾನವನು ಸಂಯತಾತ್ಮನಾಗಿ
ಭವಿಷ್ಯಾನ್ನದ 7-8 ಕವಳಗಳನ್ನು ಭೋಜನ ಮಾಡಬೇಕು. ಇದಕ್ಕೆ ಯತಿಚಾಂದ್ರಾಯಣವೆಂದು ಹೆಸರು. ದಿವಸಕ್ಕೆ ಇಷ್ಟು ಕವಳಗಳೆಂಬ ಲೆಕ್ಕವನ್ನಿಡದೆ ಯಥಾಲಬ್ಧವಾಗಿ ಭವಿಷ್ಯಾನ್ನವನ್ನು ಭೋಜನ ಮಾಡುತ್ತಾ ಸಮಾಧಾನವುಳ್ಳ ಮನಸ್ಸಿನಿಂದ 30 ದಿವಸಗಳ ಮಾಸವೊಂದರಲ್ಲಿ 240 ಕವಳಗಳನ್ನು ಮಾತ್ರ ಗಳಿಸುವ ಮಾನವನು ಚಂದ್ರ ಸಾಲೋಕ್ಯವನ್ನು ಪಡೆಯುವನು. ನೀರಿನಿಂದ ದೇಹಗಳು ಶುದ್ಧಿಗೊಳ್ಳುವವು, ಮನಸ್ಸು ಸತ್ಯದಿಂದ ಪರಿಶುದ್ಧವಾಗುವುದು, ಅಹಂಕಾರವು ವಿದ್ಯೆ ಮತ್ತು ತಪಸ್ಸುಗಳಿಂದ ಶುದ್ಧವಾಗುವುದು, ಬುದ್ಧಿಯು ಜ್ಞಾನದಿಂದ ನಿಷ್ಕಲ್ಮಶವೆನಿಸುವುದು. ಆ ಜ್ಞಾನವು ಸಹ ಮಾನವರಿಗೆ ಕಾಶಿ ಕ್ಷೇತ್ರವನ್ನು ಚೆನ್ನಾಗಿ ಸೇವಿಸುವುದರಿಂದಲೇ ಆಗುವುದು. ಕಾರಣವೇನೆಂದರೆ ಕಾಶಿಯ ಸೇವನೆಗೆಂದಲೇ ವಿಶ್ವೇಶ್ವರನಿಗೆ ಕರುಣೆಯುಂಟಾಗುವುದು. ಅದರಿಂದ ಸಕಲ ಕರ್ಮಗಳನ್ನು ನಿರ್ಮೂಲಗೊಳಿಸಲು ಸಮರ್ಥವಾದ ಮಹಾಪುಣ್ಯ ಉಂಟಾಗುವುದು. ಆದುದರಿಂದ ಕಾಶಿಯಲ್ಲಿ ಪ್ರಯತ್ನಪೂರ್ವಕವಾಗಿ ಸ್ನಾನ, ದಾನ, ತಪಸ್ಸು, ಜಪ ಮುಂತಾದವುಗಳನ್ನು ಮಾಡಬೇಕು. ವ್ರತಾಚರಣೆ, ಪುರಾಣ ಶ್ರವಣ, ಸ್ಮೃತಿಗಳಲ್ಲಿ ಹೇಳಿರುವಂತೆ ತೀರ್ಥಗಳ ಸೇವೆ, ಪ್ರತಿ ನಿಮಿಷವೂ ಪ್ರತಿ ದಿವಸದಲ್ಲಿಯೂ ವಿಶ್ವೇಶ್ವರನ ಪಾದಪದ್ಮಗಳನ್ನು ಕುರಿತು ಚಿಂತಿಸುತ್ತಿರುವುದು, ತ್ರಿಕಾಲಗಳಲ್ಲಿಯೂ ಶಿವಲಿಂಗಗಳ ಪೂಜೆಯು, ಲಿಂಗವನ್ನು ಪ್ರತಿಷ್ಠೆ ಮಾಡುವುದು, ಸಾಧು ಸಜ್ಜನರೊಡನೆ ಮಾತನಾಡುವುದು, ಶಿವನಾಮಗಳನ್ನು ಬಾಯಿಯಲ್ಲಿ ಉಚ್ಚರಿಸುತ್ತಿರುವುದು, ಅತಿಥಿಗಳ ಸತ್ಕಾರ, ತೀರ್ಥದಲ್ಲಿ ವಾಸಿಸುವವರೊಡನೆ ಸ್ನೇಹವನ್ನು ಬೆಳೆಸುತ್ತಿರುವುದು, ಆಸ್ತಿಕ್ಯ ಬುದ್ಧಿ, ನಮ್ರ ಭಾವ, ಮಾನಾವಮಾನಗಳಲ್ಲಿ ಸಮನಾದ ಬುದ್ಧಿ ಇರುವಿಕೆ, ಆಶಾ ತ್ಯಾಗ, ಉದ್ಧತತನವನ್ನು ತ್ಯಜಿಸುವುದು, ಅನುರಾಗವಿಲ್ಲದಿರುವುದು, ಅಹಿಂಸಾಕರಣ, ದಾನಗಳನ್ನು ಪ್ರತಿಗ್ರಹಿಸದೆ ಜೀವನವನ್ನು ಸಾಗಿಸುವುದು, ಜೀವರನ್ನು ಅನುಗ್ರಹಿಸಬೇಕೆಂಬ ಸದ್ಬುದ್ಧಿ, ದರ್ಪವಿಲ್ಲದಿರುವುದು, ಮಾತ್ಸರ್ಯವನ್ನು ದೂರ ಮಾಡುವುದು, ಯಾಚನೆಯಿಲ್ಲದೆ ಲಭಿಸಿದ ಧನದಿಂದ ಸಂತೋಷಗೊಳ್ಳುವುದು, ಲೋಭವನ್ನು ಬಿಡುವುದು, ಆಲಸ್ಯರಾಹಿತ್ಯ, ಪರುಷ ವಾಕ್ಯಗಳನ್ನು ಆಡದಿರುವುದು, ದೀನತೆಯನ್ನು ಹೊಂದದಿರುವುದು, ಇವೇ ಮುಂತಾದ ಒಳ್ಳೆಯ ನಡತೆಗಳನ್ನು ಕ್ಷೇತ್ರವಾಸಿಯಾದವನು ಅಭ್ಯಸಿಸುತ್ತಿರಬೇಕು. ಇಂತೆಂದು ಆ ವ್ಯಾಸ ಮಹರ್ಷಿಯು ಪ್ರತಿನಿತ್ಯವೂ ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಿರುವನು. ನಿತ್ಯವೂ ತ್ರಿಶ್ರವಣ ಸ್ನಾನಗಳನ್ನು ಮಾಡಿಕೊಂಡು ಭಿಕ್ಷಾನ್ನವನ್ನೇ ಆಹಾರವಾಗಿ ತೆಗೆದುಕೊಳ್ಳುತ್ತಾ ವಿಶ್ವೇಶ್ವರ ಲಿಂಗದ ಪೂಜೆಯಲ್ಲಿಯೇ ನಿರತನಾಗಿ ವ್ಯಾಸಮುನಿಯು ಕಾಲವನ್ನು ಕಳೆಯುತ್ತಿರುವನು. ಒಮ್ಮೆ ಆತನನ್ನು ಪರೀಕ್ಷಿಸಲು ಮಹಾದೇವನು ಪಾರ್ವತಿಗೆ, ದೇವಿ, ಪರಮಧರ್ಮ ತತ್ಪರನಾದ ವ್ಯಾಸನು ಇಂದು ಭಿಕ್ಷಾಟನೆಗಾಗಿ ಕಾಶಿ ನಗರವನ್ನು ಸೇರಿ ಸಕಲ ನಗರವನ್ನು ತಿರುಗಿದರು, ಎಲ್ಲಿಯೂ ಭಿಕ್ಷೆಯು ಸಿಗದಂತೆ ಮಾಡು ಎಂದು ಹೇಳಿದನು. ಸಂಸಾರ ನಿವಾರಕನಾದ ಮಹಾದೇವನಿಗೆ ಭವಾನಿಯು ಹಾಗೆಯೇ ಆಗಲೆಂದು ಹೇಳಿ ನಮಸ್ಕಾರವನ್ನು ಮಾಡಿ ಪ್ರತಿಯೊಂದು ಮನೆಯಲ್ಲಿಯೂ ಆತನಿಗೆ ಸಿಗುತ್ತಿದ್ದ ಭಿಕ್ಷೆಯನ್ನು ತಡೆದು ಬಿಟ್ಟಳು. ಅಂದು ಆ ಮುನಿಯು ಶಿಷ್ಯರೊಡನೆ ಸುತ್ತುತ್ತಾ ಭಿಕ್ಷೆಯನ್ನು ಪಡೆಯದೆ ಬಹಳ ಖಿನ್ನನಾಗಿ ಭೋಜನ ಸಮಯವು ಅತಿಕ್ರಮಿಸುವುದನ್ನು ಕಂಡು ಪುನಃ ಊರಿನಲ್ಲೆಲ್ಲ ತಿರುಗಿ ಬಂದನು. ಇತರ ಸಮಸ್ತ ಭಿಕ್ಷುಕರಿಗೂ ಮನೆ ಮನೆಯಲ್ಲಿಯೂ ಭಿಕ್ಷಾನ್ನವು ಸಿಕ್ಕುತ್ತಿದ್ದಿತು. ಆದರೆ ಶಿಷ್ಯರಿಂದೊಡಗೂಡಿದ ಆ ಮುನಿಗೆ ಮಾತ್ರ ಎಲ್ಲಿಯೂ ಭಿಕ್ಷೆಯು ಲಭಿಸಲಿಲ್ಲ. ಬಳಿಕ ಸಾಯಂಕಾಲವಾಗಲು ಆ ಮುನಿವರಿಯನು ತನ್ನ ಶಿಷ್ಯರೊಡನೆ ಸಂಧ್ಯಾವಿಧಿಗಳನ್ನು ಮುಗಿಸಿಕೊಂಡು ಅಂದು ಅಹೋರಾತ್ರಿಗಳನ್ನು ಉಪವಾಸ ವ್ರತದಿಂದಲೇ ಕಳೆದು ಬಿಟ್ಟನು. ಮಾರನೆಯ ದಿವಸವೂ ವ್ಯಾಸಮುನಿಯು ತನ್ನ ಮಾಧ್ಯಾಹ್ನಿಕ ಕ್ರಿಯೆಯನ್ನು ಮುಗಿಸಿಕೊಂಡು ಪುನಃ ತನ್ನ ಶಿಷ್ಯರೊಡನೆ ನಗರದ ಆದ್ಯಂತವೂ ಭಿಕ್ಷಾಟನೆಯನ್ನು ಮಾಡುತ್ತಾ ತಿರುಗಿದನು. ಕ್ಷೇತ್ರದ ಎಲ್ಲೆಡೆಗಳಲ್ಲಿಯೂ ಒಂದೊಂದು ಮನೆಗೂ ಮತ್ತೆ ಮತ್ತೆ ತಿರುಗಿಕೊಂಡು ಬಂದರೂ ಸಹ ಭಾಗ್ಯರಹಿತನಿಗೆ ಐಶ್ವರ್ಯವು ಹೇಗೆ ಲಭಿಸುವುದಿಲ್ಲವೋ ಹಾಗೆಯೇ ಆತನಿಗೂ ಭಿಕ್ಷೆಯೂ ಲಭಿಸಲಿಲ್ಲ. ಇಂತು ಸುತ್ತಿ ಸುತ್ತಿ ಬಳಲಿಕೆಯನ್ನು ಹೊಂದಿದ ಆತನು, ನನಗೆ ಭಿಕ್ಷಾನ್ನವು ಸಿಕ್ಕದಿರುವುದಕ್ಕೆ ಕಾರಣವೇನು, ಯಾರಾದರೂ ಪ್ರಯತ್ನದಿಂದ ನಿವಾರಿಸಿರಬಹುದೇ ಎಂಬುದಾಗಿ ಚಿಂತಿಸಿದನು. ಬಳಿಕ ತನ್ನ ಶಿಷ್ಯರೆಲ್ಲರನ್ನು ಹತ್ತಿರಕ್ಕೆ ಕರೆದು ಹೇಳತೊಡಗಿದನು, ನಿಮಗೂ ಯಾವ ಭಿಕ್ಷೆಯೂ ಲಭಿಸಲಿಲ್ಲವೆಂದೇ ತಿಳಿಯುವೆನು. ಆದುದರಿಂದ ಇಬ್ಬರು ಮೂವರು ಹೋಗಿ ಬನ್ನಿರಿ. ಎರಡನೆಯ ದಿನವೂ ಅತಿ ಪ್ರಯತ್ನ ಮಾಡಿದರೂ ನಮಗೆ ಭಿಕ್ಷಾನ್ನವು ಏಕೆ ಸಿಕ್ಕಲಿಲ್ಲವೆಂಬುದನ್ನು ನನ್ನ ಅಪ್ಪಣೆಯಿಂದ ತಿಳಿದು ಬನ್ನಿರಿ. ಈ ಕ್ಷೇತ್ರದಲ್ಲಿ ಯಾವ ಮಹಾಗುರುವಿನ ಆಗ್ರಹದಿಂದ ಯಾವುದಾದರೂ ಅನಿಷ್ಟ ಉಂಟಾಗಿರುವುದೋ, ಅಲ್ಲದೆ ನಿಮಿಷ ಮಾತ್ರದಲ್ಲಿಯೇ ಸಮಸ್ತ ನಗರಿಯಲ್ಲಿಯೂ ಅನ್ನದ ಅಭಾವವು ತಲೆದೋರಿತೋ, ಅಥವಾ ಒಮ್ಮೆಯೇ ಸಕಲ ನಾಗರಿಕರಿಗೂ ಮಹಾರಾಜನ ದಂಡವು ಸಂಭವಿಸಿ ಅವರು ಕಾಣದಿರುವರು, ಇಲ್ಲದಿದ್ದರೆ ಬೇರೆ ಯಾವನಾದರೂ ನಮ್ಮಲ್ಲಿ ಅಸೂಯೆಯಿಂದ ನಮಗೆ ಸಿಕ್ಕುವ ಭಿಕ್ಷೆಗೆ ತಡೆಯನ್ನು ಹಾಕಿರುವನು, ಮತ್ತಾವುದಾದರೂ ಉಪದ್ರವದಿಂದ ಪುರವಾಸಿಗಳೆಲ್ಲರೂ ಕ್ಷಣ ಮಾತ್ರದಲ್ಲಿ ದರಿದ್ರರಾಗಿ ಬಿಟ್ಟರು, ಇವುಗಳಲ್ಲಿ ಯಾವುದನ್ನು ಕಾರಣವೆಂಬುದನ್ನು ತಿಳಿದು ತ್ವರೆಯಾಗಿ ನನ್ನ ಬಳಿಗೆ ಹಿಂದಿರುಗಿರಿ. ಅದನ್ನು ಕೇಳಿ ಇಬ್ಬರು ಮೂವರು ಶಿಷ್ಯರು ಪೂಜ್ಯಪಾದನಾದ ಆತನ ಅನುಜ್ಞೆಯನ್ನು ಪಡೆದು ಪಟ್ಟಣವನ್ನೆಲ್ಲ ಸುತ್ತಿ ಪಟ್ಟಣಿಗರ ಸಕಲ ಸಮೃದ್ಧಿಯನ್ನು ಕಂಡು ಹಿಂದಿರುಗಿ ಬಂದು ಭಿನ್ನವಿಸಿದರು. ಶಿಷ್ಯರು ಹೇಳುತ್ತಾರೆ, ಪೂಜ್ಯಪಾದರೆ,
ಕೇಳಿರಿ, ಈ ಕ್ಷೇತ್ರದಲ್ಲಿ ಯಾವ ಉಪಕ್ಷಯವೂ ಸಂಭವಿಸಿಲ್ಲ. ಸಕಲ ನಗರಿಯನ್ನು ನೋಡಿದರೂ ಎಲ್ಲಿಯೂ ಅನ್ನ ಅಭಾವವೆಂಬುದು ಕಾಣಲಿಲ್ಲ. ಎಲ್ಲಿ ವಿಶ್ವೇಶ್ವರನೇ ಸಾಕ್ಷಾತ್ತಾಗಿ ನೆಲೆಸಿರುವನು, ಎಲ್ಲಿ ಗಂಗೆಯು ಪ್ರವಹಿಸುತ್ತಿರುವಳೋ, ಎಲ್ಲಿ ತಮ್ಮಂತಹ ಮುನಿವರಿಯರು ವಾಸ ಮಾಡುತ್ತಿರುವರೋ, ಅಲ್ಲಿ ಅನ್ನಕ್ಷಯದ ಭಯವು ಹೇಗೆ ಉಂಟಾಗುವುದು? ವಿಶ್ವೇಶ್ವರನ ಈ ಪುರದಲ್ಲಿ ಗೃಹಸ್ಥರಿಗೆ ಯಾವ ಐಶ್ವರ್ಯ ಸಮೃದ್ಧಿ ಇರುವುದೋ ಅಂತಹ ವೈಭವವು ವೈಕುಂಠದಲ್ಲಿಯೂ ಇರುವುದಿಲ್ಲ. ಕುಬೇರನ ಅಲಕಾ ನಗರಿಯೇ ಮೊದಲಾದವುಗಳಲ್ಲಂತೂ ಅತ್ಯಲ್ಪಗಳೆಂದೇ ತೋರುವವು. ಮುನಿವರಿಯನೇ, ವಿಶ್ವೇಶ್ವರನ ನಿರ್ಮಾಲ್ಯವನ್ನೇ ಸ್ವೀಕರಿಸುತ್ತಿರುವ ಈ ಗೃಹಸ್ಥರ ಮನೆಗಳಲ್ಲಿ ಎಷ್ಟು ನವರತ್ನಗಳ ರಾಶಿಗಳಿರುವವೋ ಅಷ್ಟು ರತ್ನಗಳು ರತ್ನಾಕರವೆನಿಸಿದ ರತ್ನಾಕರವೆನಿಸಿದ ಸಮುದ್ರದಲ್ಲಿಯೂ ಇರಲಾರವು. ಒಂದೊಂದು ಮನೆಯಲ್ಲಿಯೂ ಧಾನ್ಯಗಳ ರಾಶಿಗಳು ಎಷ್ಟು ಪ್ರಮಾಣವುಳ್ಳವುಗಳಾಗಿರುವವೋ ಅಷ್ಟು ಪ್ರಮಾಣಗಳ ರಾಶಿಗಳು ಮಹೇಂದ್ರನ ಅಮರಾವತಿಯಲ್ಲಿಯೂ ಕಲ್ಪವೃಕ್ಷಗಳಿಂದ ನಿರ್ಮಿತಗಳಾಗಲಾರವು. ಎಲ್ಲಿ ಭಗವತಿಯೇ ವಿಶಾಲಾಕ್ಷಿಯ ರೂಪದಿಂದ ಸಾಕ್ಷಾತ್ಕರಿಸಿ ಅಪಾರ ಫಲಗಳನ್ನು ಕೊಡುತ್ತಿರುವಳು, ಅಂತಹ ಈ ನಗರದಲ್ಲಿ ಎಲ್ಲೆಲ್ಲಿ ನೋಡಿದರೂ ನಿರ್ಧನನಾದ ಯಾವ ಮನುಷ್ಯನನ್ನು ಕಾಣೆವು. ನಿರ್ವಾಣ ಲಕ್ಷ್ಮಿಗೆ ನಿವಾಸವೆನಿಸಿದ ಈ ಆನಂದ ಕಾರಣದಲ್ಲಿ ಮೋಕ್ಷ ಲಾಭವು ಅತ್ಯಂತ ಸುಲಭ ಸಾಧ್ಯವೆಂದ ಮೇಲೆ ಇಲ್ಲಿ ದುರ್ಲಭವಾದುದು ಯಾವುದಿರುವುದು? ಸಕಲ ಸ್ತ್ರೀಯರು ಎಲ್ಲಿ ಸುಮಂಗಲಿಯರಾಗಿಯೂ ಪತಿವ್ರತ ಪರಾಯಣೆಯರಾಗಿಯೂ ಇರುವರು. ಎಲ್ಲರೂ ಭವಾನಿ ದೇವಿಯ ರೂಪಿಣಿಯರು. ಎಲ್ಲರೂ ತಮ್ಮ ಕಾರ್ಯಗಳನ್ನು ವಿಶ್ವೇಶ್ವರನಿಗೆ ಸಮರ್ಪಿಸುತ್ತಿರುವರು. ಕಾಶಿಯಲ್ಲಿ ಎಷ್ಟು ಪುರುಷರಿರುವರೋ ಅವರೆಲ್ಲರೂ ಪರಮೇಶ್ವರನ ಗಣನಾಯಕರೇ ಆಗಿರುವರು. ಎಲ್ಲರೂ ನಿತ್ಯ ಯೌವನವುಳ್ಳವರೇ, ಎಲ್ಲರೂ ತಾರಕ ಜ್ಞಾನವನ್ನು ಪಡೆದಿರುವವರೇ. ಯಾರು ತ್ರಿಪುಂಡ್ರದಿಂದ ಅಲಂಕೃತವಾದ ಫಾಲ ಭಾಗವುಳ್ಳವರೋ ಅವರು ಚಂದ್ರಮೌಳಿಯ ಸ್ವರೂಪರೇ. ಯಾರು ಸಾವಿರಾರು ವಿಘ್ನಗಳಿಂದ ಪ್ರತಿಹತರಾದರೂ ಸದಾ ಕಾಶಿಯನ್ನು ತ್ಯಜಿಸುವುದಿಲ್ಲವೋ ಅವರೆಲ್ಲರೂ ಸರ್ವಜ್ಞರೆಂದೇ ತಿಳಿಯಬೇಕು. ಈ ಕ್ಷೇತ್ರದಲ್ಲಿ ಒಂದೊಂದು ಮನೆಯಲ್ಲಿಯೂ ಬ್ರಹ್ಮಚಾರಿಗಳು ಬ್ರಹ್ಮಮೀಮಾಂಸೆಯಲ್ಲಿಯೇ ನಿರತರಾಗಿರುವರು. ಅವರು ಗಂಗಾ ಸ್ನಾನಗಳಿಂದ ನಿಷ್ಪಾಪರಾಗಿ ನಿರ್ವಾಣ ಲಕ್ಷ್ಮಿಗೆ ನಾಯಕರು, ಕ್ಷೇತ್ರ ಸನ್ಯಾಸವನ್ನು ಮಾಡಿದವರು ಆಗಿರುವರಲ್ಲದೆ ಚತುರಾನನರಾಗಿ ಅಂದರೆ ಬ್ರಹ್ಮದೇವನನ್ನು ಹೋಲುವವರಾಗಿ ಅಥವಾ ವಾಕ್ಚಾತುರ್ಯವುಳ್ಳವರಾಗಿ ಇಲ್ಲಿ ವಾಸ ಮಾಡುತ್ತಿರುವರು. ಎಲ್ಲರೂ ಇಂದ್ರಿಯ ನಿಗ್ರಹ ಪರರೇ, ಎಲ್ಲರೂ ಪುರುಷ ಶ್ರೇಷ್ಠರೇ. ಈ ಕ್ಷೇತ್ರವನ್ನು ವಾಸಸ್ಥಳವಾಗಿ ಪರಿಗ್ರಹಿಸಿರುವವರೆಲ್ಲರನ್ನೂ ಅಚ್ಯುತ ಸ್ವರೂಪರೆಂದೇ ತಿಳಿದುಕೊಳ್ಳಬೇಕು. ಇಲ್ಲಿ ವಾಸಿಸುವ ಸ್ತ್ರೀಯರೇ ಆಗಲಿ ಪುರುಷರೇ ಆಗಲಿ ನಿಸ್ಸಂದೇಹವಾಗಿಯೂ ತ್ರಿಲೋಚನರೇ ಮತ್ತು ಚತುರ್ಭುಜರೇ ಆಗಿರುವರು. ಈ ಕ್ಷೇತ್ರವಾಸಿಗಳೆಲ್ಲರೂ ಶ್ರೀಕಂಠರೇ ಮತ್ತು ಮೃತ್ಯುಂಜಯರೇ ಎಂಬುದು ದಿಟವು. ಅಲ್ಲದೆ ಅರ್ಧನಾರೀಶ್ವರ ಸ್ವರೂಪರೇ ಆಗಿ ಮೋಕ್ಷಲಕ್ಷ್ಮಿಗೆ ಆಶ್ರಯಭೂತವಾದ ದೇಹವುಳ್ಳವರಾಗಿರುವರು. ಇಲ್ಲಿಯೇ ಸರ್ವೋತ್ಕೃಷ್ಟವಾದ ಧರ್ಮರಾಶಿಯು ಸುಲಭ ಸಾಧ್ಯವು. ಅಪರಿಮಿತಗಳಾದ ಧನದ ರಾಶಿಗಳು ಗಳಿಸಲ್ಪಡುವವು. ಇಲ್ಲಿ ಸಕಲಾಭೀಷ್ಟಗಳು ಫಲವನ್ನು ಹೊಂದುವವು. ಇಲ್ಲಿಯೇ ನಿರ್ಮಲವಾದ ಕೈವಲ್ಯವು ಕರತಲಗತವಾಗುವುದು. ಕಾಶಿಯಲ್ಲಿ ನೆಲೆಸಿರುವ ಪುಣ್ಯಾತ್ಮರಿಗೆ ಗರ್ಭವಾಸದ ಸಂಸರ್ಗ ಉಂಟಾಗುವುದಿಲ್ಲ. ಇಲ್ಲಿ ಕಲಿಯು ತನ್ನ ಬಾಧೆಗಳನ್ನು ನಡೆಸಲಾರನು. ಕಾಲಯಮನು ಇಲ್ಲಿ ಜನರನ್ನು ಪೀಡಿಸಲು ಶಕ್ತನಲ್ಲ. ವಿಶ್ವೇಶ್ವರನನ್ನು ಶರಣು ಹೊಂದಿದವನನ್ನು ಇಲ್ಲಿ ಯಾವ ಪಾತಕಗಳು ಬಾಧಿಸಲಾರವು. ನಾದಬಿಂದು ಕಳಾತ್ಮಕನಾದ ವಿಶ್ವೇಶ್ವರನೇ ಎಲ್ಲಿ ಸಾಕ್ಷಾತ್ಕರಿಸಿರುತ್ತಾನೆಯೋ ಅಲ್ಲಿಯೇ ನಾದ ಸ್ವರೂಪವಾದ ಪ್ರಣವವು ಮಂತ್ರವೆಂಬ ಶರೀರದಿಂದ ಕೂಡಿ ನೆಲೆಸಿರುವುದು. ಆದುದರಿಂದ ಸಕಲ ವೇದಗಳು ಎಲ್ಲಿ ಶರೀರಧಾರಿಗಳಾಗಿರುವುದು ನಿಶ್ಚಯವು. ಸಕಲ ಶಾಸ್ತ್ರಗಳ ಆವಾಸವೆನಿಸಿದ ಸರಸ್ವತಿಯೇ ಇಲ್ಲಿ ನದಿಯ ರೂಪದಿಂದ ಪ್ರವಹಿಸುತ್ತಿರುವಳು. ಈ ಆನಂದ ಕಾರಣದ ಆದ್ಯಂತವು ಧರ್ಮಶಾಸ್ತ್ರದ ಆಲಯವಾಗಿ ಮಾಡಲ್ಪಟ್ಟಿರುವುದು. ಸ್ವರ್ಗಲೋಕದಲ್ಲಿ ಎಷ್ಟು ದೇವತೆಗಳಿರುವರೋ ಅಷ್ಟು ಜನರು ಇಲ್ಲಿಯೇ ಇರುವರೆಂಬುದು ಎಂದಿಗೂ ಸುಳ್ಳಲ್ಲ. ಪ್ರತಿ ದಿವಸದ ರಾತ್ರಿಯಲ್ಲಿಯೂ ಆದಿಶೇಷನೇ ಮೊದಲಾದ ನಾಗರು ರಸಾತಲ ಲೋಕದಿಂದ ಕಾಶಿಗೆ ಪ್ರಾಪ್ತರಾಗಿ ತಮ್ಮ ಕೆಡೆಗಳಲ್ಲಿರುವ ರತ್ನಗಳ ದೀಪಗಳಿಂದ ವಿಶ್ವೇಶ್ವರನಿಗೆ ನೀರಾಜನಗಳನ್ನು ಬೆಳಗುತ್ತಿರುವರು. ಸಕಲ ಸಮುದ್ರಗಳು ಕಾಮಧೇನು ಸಮೂಹದೊಡನೆ ಕೂಡಿದವುಗಳಾಗಿ ಇಲ್ಲಿ ಸನ್ನಿಹಿತಗಳಾಗಿರುವವು. ಪಂಚಾಮೃತಗಳ ಧಾರೆಗಳಿಂದ ವಿಶ್ವೇಶ್ವರನಿಗೆ ಅಭಿಷೇಕಗಳನ್ನು ಮಾಡುತ್ತಿರುವರು. ಮಂದಾರ, ಪಾರಿಜಾತ, ಸಂತಾನ, ಹರಿಚಂದನ ಮತ್ತು ಕಲ್ಪವೃಕ್ಷಗಳೆಂಬ ದೇವ ವೃಕ್ಷಗಳು ಯಾವಾಗಲೂ ಇತರ ಮಹಾವೃಕ್ಷಗಳೊಡನೆ ಇಲ್ಲಿ ಬಂದು ನೆಲೆಸಿರುವವು. ಸಮಸ್ತ ದೇವತೆಗಳ ಸಮೂಹಗಳು, ಸಕಲರಾದ ಮಹರ್ಷಿಗಳು, ಸಕಲ ಯೋಗಿವರಿಯರು ಇಲ್ಲಿಯೇ ಆವಾಸವನ್ನು ಮಾಡಿಕೊಂಡು ಕಾಶೀಶ್ವರನನ್ನು ಉಪಾಸಿಸುತ್ತಿರುವರು. ಈ ಕಾಶಿಯು ಸಕಲ ವಿದ್ಯೆಗಳ ನಿವಾಸವು. ಕಾಶಿಯೇ ಮಹಾಲಕ್ಷ್ಮಿಗೆ ಉತ್ತಮ ಆಲಯವು. ಇದೇ ಮುಖ್ಯ ಕ್ಷೇತ್ರವೆಂದು ಪ್ರಸಿದ್ಧವಾಗಿರುವುದು. ಈ ಕ್ಷೇತ್ರದ ಆದ್ಯಂತ ಪ್ರದೇಶವು ವೇದಮಯವೇ ಆಗಿರುವುದು.
ಇಂತೆಂದ ತನ್ನ ಶಿಷ್ಯರ ಮಾತುಗಳನ್ನು ಕೇಳಿ ಮಹಾತಪಸ್ವಿಯಾದ ವ್ಯಾಸ ಮಹರ್ಷಿಯು ತನ್ನ ಶಿಷ್ಯರನ್ನು ಕುರಿತು ಪುನಃ ಆ ಕಡೆಯ ಶ್ಲೋಕವನ್ನು ಹೇಳಿರಿ ಎಂದು ಆಜ್ಞಾಪಿಸುವನು. ಶಿಷ್ಯರು ಹೇಳುತ್ತಾರೆ: ಕಾಶಿಯು ಸಕಲ ವಿದ್ಯೆಗಳಿಗೆ ಆಶ್ರಯ ಸ್ಥಾನವು, ಕಾಶಿಯು ಲಕ್ಷ್ಮಿಗೆ ಸರ್ವೋತ್ತಮವಾದ ಆಲಯವು, ಈ ಕಾಶಿಯೇ ಮುಕ್ತಿ ಕ್ಷೇತ್ರವು, ಕಾಶಿ ಎಂಬ ಸಮಸ್ತ ಕ್ಷೇತ್ರವು ವೇದಮಯವೇ ಆಗಿರುವುದು. ಸ್ಕಂದನು ಹೇಳುತ್ತಾನೆ: ಎಲೈ ಕುಂಭ ಸಂಭವನೆ, ಶಿಷ್ಯರಾಡುವ ಈ ಮಾತುಗಳನ್ನು ಕೇಳಿ ವ್ಯಾಸನು ಕೋಪದಿಂದ ಕಣ್ಣು ಕಾಣದವನಾಗಿ ಹಸಿವೆಂಬ ಬೆಂಕಿಯಿಂದ ಜ್ವಲಿಸುತ್ತಿರುವಂತೆ ದೇಹಕಾಂತಿಯಿಂದೊಡಗೂಡಿ ಕಾಶಿ ಕ್ಷೇತ್ರವನ್ನು ಕುರಿತು ಶಾಪವನ್ನು ಕೊಡುವನು. ವ್ಯಾಸನು ಹೇಳುತ್ತಾನೆ: ತ್ರಿಪುರುಷರಿಗೆ ಸಂಬಂಧಿಸಿದ ವಿದ್ಯೆಯೇ ಆಗಲಿ, ಧನವೇ ಆಗಲಿ, ಅವರ ಮೂಲಕವಾಗಿ ಮೋಕ್ಷವೇ ಆಗಲಿ ಈ ಕಾಶಿಯಲ್ಲಿ ಲಭಿಸದಿರಲಿ ಎಂಬುದಾಗಿ ವ್ಯಾಸನು ಶಾಪವನ್ನೀಯುವನು. ಇಲ್ಲಿರುವವರಿಗೆ ವಿದ್ಯೆಯ ಗರ್ಭವು ಅಧಿಕವಾಗಿರುವುದು, ಐಶ್ವರ್ಯದ ಮದವು ಮಹತ್ತರವಾಗಿರುವುದು. ಇಲ್ಲಿರುವ ಜನರು ಮೋಕ್ಷವು ಸಿಗುವುದೆಂಬ ಹೆಮ್ಮೆಯಿಂದ ಅತಿಥಿಗಳಿಗೆ ಭಿಕ್ಷೆಯನ್ನು ನೀಡುವುದಿಲ್ಲ. ಇಂತೆಂಬ ಬುದ್ಧಿಯಿಂದ ಕೂಡಿದವನಾಗಿ ವ್ಯಾಸನು ಶಾಪವನ್ನು ಕಾಶಿಯಲ್ಲಿ ಕೊಟ್ಟು ಹೋದನು ಮತ್ತು ಆ ಕ್ರೋಧದ ವೇಗದಲ್ಲಿಯೇ ಪುನಃ ಭಿಕ್ಷೆಯನ್ನು ಯಾಚಿಸಲು ಹೊರಟನು. ಆಕಾಶದಲ್ಲಿ ನೆಟ್ಟ ದೃಷ್ಟಿಯುಳ್ಳವನಾಗಿ ಹೊರೆಯಿಂದ ಪ್ರತಿಯೊಂದು ಮನೆಯನ್ನು ಪ್ರವೇಶಿಸಿದರು, ಊರನ್ನೆಲ್ಲ ಸುತ್ತಿ ಬಂದರು, ಎಲ್ಲಿಯೂ ಭಿಕ್ಷೆಯನ್ನು ಮಾತ್ರ ಹೊಂದಲಿಲ್ಲ. ಬಳಿಕ ಸಾಯಂ ಸಮಯವಾಗಲು ಸೂರ್ಯನು ಸ್ವಲ್ಪ ಕೆಂಪು ಬಣ್ಣವುಳ್ಳವನಾದುದನ್ನು ಕಂಡು ವ್ಯಾಸನು ಕೋಪದಿಂದ ತನ್ನ ಭಿಕ್ಷಾ ಪಾತ್ರೆಯನ್ನು ಬಿಸುಟು ಆಶ್ರಮವನ್ನು ಕುರಿತು ಹಿಂದಿರುಗಿದನು. ಬರುತ್ತಾ ದಾರಿಯಲ್ಲಿ ಪ್ರಾಕೃತ ಸ್ತ್ರೀಯಳ ರೂಪವನ್ನು ತಾಳಿ ಮಹಾದೇವಿಯು ಮಂದಿರದ ಬಾಗಿಲಲ್ಲಿ ಕುಳಿತಿದ್ದ ಮಹಾದೇವಿಯ ಮಂದಿರದ ಬಾಗಿಲಲ್ಲಿ ಕುಳಿತಿದ್ದ ಮಹಾದೇವಿಯನ್ನು ಕಂಡನು. ಆಕೆಯು ಆತನನ್ನು ಭಿಕ್ಷೆಗೆ ದಯಮಾಡಿಸಬೇಕೆಂದು ಪ್ರಾರ್ಥಿಸಿದಳು. ಗೃಹಿಣಿಯು ಹೇಳುತ್ತಾಳೆ: ಸ್ವಾಮಿಯೇ, ಇಂದು ಎಲ್ಲಿಯೂ ಇಲ್ಲಿಯವರೆಗೂ ಒಬ್ಬ ಭಿಕ್ಷುಕನಾದರೂ ನನಗೆ ಕಾಣಲಿಲ್ಲ. ಒಬ್ಬ ಅತಿಥಿಗಾದರೂ ಸತ್ಕಾರವನ್ನು ಮಾಡದೆ ನನ್ನ ನಾಥನು ಎಂದು ಊಟವನ್ನು ಮಾಡುವುದಿಲ್ಲ. ನನ್ನ ಮನೆಯ ಯಜಮಾನನು ತನ್ನ ವೈಶ್ವದೇವಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಅತಿಥಿಯ ಮಾರ್ಗವನ್ನೇ ನಿರೀಕ್ಷಿಸುತ್ತಿರುವನು. ಆದುದರಿಂದ ನೀನು ಇಂದು ನಮ್ಮ ಮನೆಗೆ ಅತಿಥಿಯಾಗು. ಯಾವ ಗೃಹಸ್ಥನು ಅತಿಥಿಯನ್ನು ಸಂತೋಷಪಡಿಸದೆ ಒಬ್ಬನೇ ಅನ್ನವನ್ನು ಸೇವಿಸುವನೋ ಅವನು ತನ್ನ ಪಿತೃಗಳೊಡನೆ ಮಹತ್ತರವಾದ ಪಾಪವನ್ನೇ ಗಳಿಸುತ್ತಿರುವನು. ಆದುದರಿಂದ ಅತಿಥಿಯನ್ನು ಪೂಜಿಸಿ ತನ್ನ ಗಾರ್ಹಸ್ಥ್ಯ ಧರ್ಮವನ್ನು ಸಫಲಗೊಳಿಸುವ ನನ್ನ ಸ್ವಾಮಿಯ ಮನೋಭೀಷ್ಟವನ್ನು ಪೂರ್ಣಗೊಳಿಸು. ನಮ್ಮ ಮನೆಗೆ ಬೇಗ ಬಾ. ಈ ಮಾತುಗಳನ್ನು ಕೇಳಿ ತನ್ನ ಕೋಪವನ್ನೆಲ್ಲ ಕಳೆದುಕೊಂಡು ಶಾಂತನಾಗಿದ್ದ ವ್ಯಾಸನು ಆಕೆಯನ್ನು ಕುರಿತು ವಿಸ್ಮಯ ಭರಿತನಾಗಿ ಹೇಳತೊಡಗಿದನು. ವ್ಯಾಸನು ಹೇಳುತ್ತಾನೆ: ಎಲೋ ಮಂಗಳಾಂಗಿಯೇ, ನೀನು ಯಾರು? ಎಲ್ಲಿಂದ ಬಂದಿರುವೆ? ಹಿಂದೆ ಎಲ್ಲಿಯೂ ನಿನ್ನನ್ನು ನೋಡಿದ ಜ್ಞಾಪಕವಿಲ್ಲ. ಶುದ್ಧ ಬುದ್ಧಿಯುಳ್ಳವಳಾದ ನೀನು ಕೇವಲ ಧರ್ಮಮಯವಾದ ದೇಹವನ್ನು ತಳೆದ ಯಾವಳೋ ದೇವತೆಯೆಂದೇ ತಿಳಿಯುವೆನು. ನಿನ್ನನ್ನು ನೋಡಿದುದರಿಂದ ನನ್ನ ಸಕಲೇಂದ್ರಿಯಗಳು ನಿರತಿಶಯವಾದ ಆನಂದವನ್ನು ಹೊಂದುತ್ತಿರುವವು. ಸರ್ವಾಂಗ ಸುಂದರಿಯಾದ ನೀನು ದೇವತೆಗಳ ಅಮೃತವೇ ಆಗಿರಬಹುದೇನು? ಮಂದರ ಪರ್ವತದ ಮಂಥನದ ಭಯದಿಂದ ಕ್ಷೀರ ಸಮುದ್ರವನ್ನು ತ್ಯಜಿಸಿ ಇಲ್ಲಿಗೆ ಬಂದಿರುವೆಯಾ? ಅಥವಾ ರಾಹುಕೇತುಗಳ ಭಯದಿಂದ ಕೂಡಿದ ಚಂದ್ರಕಲೆಯೇ ಭೂಲೋಕಕ್ಕೆ ಬಂದು ಸ್ತ್ರೀ ರೂಪವನ್ನು ಧರಿಸಿ ಕಾಶಿಯಲ್ಲಿ ನಿರ್ಭಯಳಾಗಿ ಸಂಚರಿಸುತ್ತಿರುವೆಯಾ? ಅಲ್ಲದೆ ನೀನು ಮಹಾಲಕ್ಷ್ಮಿಯೇ ಆಗಿರಬಹುದು. ರಾತ್ರಿಯ ಕಾಲದಲ್ಲಿ ಸಂಕೋಚವನ್ನು ಹೊಂದುವ ಕಮಲದ ನೆಲೆಯನ್ನುಳಿದು ನಿರಂತರವೂ ಗುಣ ವಿಕಾಸಗಳಿಂದ ಕೂಡಿರುವ ಕಾಶಿಯನ್ನೇ ಶಾಶ್ವತ ವಾಸವನ್ನಾಗಿ ಮಾಡಿಕೊಂಡಿರಬಹುದು. ಅಲ್ಲದಿದ್ದರೆ ನೀನು ಕಾಶಿ ನಿವಾಸಿಗಳಿಗೆಲ್ಲರಿಗೂ ಸಮಸ್ತ ದುಃಖ ಸಮೂಹವನ್ನು ಕಳೆಯುವವಳು, ಸರ್ವೋತ್ತಮವಾದ ಆನಂದವನ್ನು ಕೊಡುವವಳು ಆದ ಕರುಣಾಮೂರ್ತಿಯೇ ಇಲ್ಲಿ ಪ್ರಸನ್ನಳಾಗಿರುವೆಯಾ? ಅಥವಾ ನೀನೇನಾದರೂ ವಾರಾಣಸಿ ಕ್ಷೇತ್ರದ ಅಧಿಷ್ಠಾನ ದೇವತೆಯೋ? ಕಾಶಿ ಕ್ಷೇತ್ರ ಮಹಾತ್ಮೆಯ ಕಥೆಗಳಲ್ಲಿ ಬಹುವಿಧವಾಗಿ ಗಾನ ಮಾಡಲ್ಪಟ್ಟಿರುವ ಮೋಕ್ಷಲಕ್ಷ್ಮಿಯೇ ನೀನು? ಚಂಡಾಲನನ್ನು ಸೋಮಯಾಜಿಯನ್ನು ಸಮಬುದ್ಧಿಯಿಂದ ತೃಪ್ತಿಗೊಳಿಸುವ ನೀನು ಹೆಂಗುಸಿನ ಆಕಾರವನ್ನು ತಳೆದು ಬಂದ ನನ್ನ ಭಾಗ್ಯದೇವತೆಯೆಂದೇ ತಿಳಿಯುವೆನು. ಅಥವಾ ಭಕ್ತಿಯಿಂದ ಭಜಿಸುವವರಿಗೆ ಸಂಸಾರದಲ್ಲಿ ಹರಿಗೋಲಾಗಿ ಇಲ್ಲಿ ನೆಲೆಸಿರುವ ಭವನಾಶಿನಿಯಾದವಳು, ಕ್ಷೇತ್ರ ಪುರಾಣಗಳಲ್ಲಿ ಸ್ತುತಿಸಲ್ಪಟ್ಟವಳು ಆದ ಭವಾನಿಯೇ ನೀನಾಗಿರುವೆಯೋ? ಹೇಗಾದರೂ ನೀನು ಖಂಡಿತವಾಗಿಯೂ ಮನುಷ್ಯ ಸ್ತ್ರೀಯಲ್ಲ, ರಾಕ್ಷಸಿಯು, ಕಿನ್ನರಿಯು, ವಿದ್ಯಾಧರಿಯು, ನಾಗಕನ್ಯೆಯು, ಗಂಧರ್ವ ಸ್ತ್ರೀಯು, ಯಕ್ಷಿಣಿಯೋ ಅಲ್ಲವೇ ಅಲ್ಲ. ನಿಜವಾಗಿಯೂ ನನ್ನ ಮನಸ್ಸಿನ ಮೋಹವನ್ನು ಕಳೆಯಲು ಬಂದ ಇಷ್ಟ ದೇವತೆಯೇ ಆಗಿರಬಹುದು. ಕೆಲವು ಸುಂದರಿಯೇ, ಈ ನನ್ನ ಚಿಂತೆಯಿಂದ ನನಗೆ ಆಗಬೇಕಾದುದೇನು? ನೀನು ಯಾರೇ ಆಗಿದ್ದರೂ ಆಗಿರಲೊಲ್ಲೆ ಏಕೆ? ಈಗ ನಿನ್ನನ್ನು ನೋಡಿದುದರಿಂದ ನಾನು ನಿನಗೆ ಪರವಶನಾಗಿರುವೆನು. ಆದುದರಿಂದ
ನೀನು ಹೇಳಿದಂತೆ ಅವಶ್ಯಕವಾಗಿಯೂ ನಡೆದುಕೊಳ್ಳುವೆನು. ನಾನು ಮಾಡಬೇಕಾದುದನ್ನು ನಿರೂಪಿಸು. ವಿಶಾಲ ನೇತ್ರೆಯೇ, ನನ್ನ ತಪಸ್ಸಿನ ವ್ಯಯವೊಂದನ್ನುಳಿದು ನೀನು ಯಾವ ಕೆಲಸವನ್ನು ಮಾಡಿಸುವೆಯಾದರೂ ನಿನಗೆ ವಿಧೇಯನಾಗಿ ಅದನ್ನು ಸಾಂಗವಾಗಿ ನೆರವೇರಿಸುವೆನು. ನಿನ್ನಂತಹವರ ಮಾತುಗಳು ಸತ್ಪುರುಷರ ಮಹತ್ವಕ್ಕೆ ಹಾನಿಯನ್ನು ತರುವಂತಹವುಗಳು ಆಗಿರಲಾರವು. ಕೆಲವು ಸುಬಗೆಯೇ, ಆದರೆ ನೀನು ಯಾರೆಂಬುದನ್ನು ಯಥಾರ್ಥವಾಗಿ ನನ್ನ ಮುಂದೆ ಹೇಳುವವಳಾಗು. ಓ ವಿಶಾಲ ನೇತ್ರೆಯೇ, ನಿನ್ನ ಈ ಶರೀರದಲ್ಲಿ ಅಸತ್ಯವಾದರೂ ಎಲ್ಲಿಯದು? ಎಲೈ ಕುಂಭಸಂಭವನೆ, ಇಂತೆಂದ ಆ ಮುನಿಯನ್ನು ಕಂಡು ಲೋಕ ಜೀವನಕ್ಕೆ ಏಕಾಧಾರಳಾದ ಆ ದೇವಿಯು ಹೇಳಿದಳು: ಮುನಿವರಿಯನೇ, ನೀನು ಇಲ್ಲಿಯೇ ವಾಸ ಮಾಡುತ್ತಿರುವ ಗೃಹಸ್ಥ ನಾನು ಇಲ್ಲಿಯೇ ವಾಸ ಮಾಡುತ್ತಿರುವ ಗೃಹಸ್ಥಾಶ್ರಮಿಯೊಬ್ಬನ ಗೃಹಿಣಿಯಾಗಿರುವೆನು. ಶಿಷ್ಯ ಸಮೂಹದೊಡನೆ ಭಿಕ್ಷೆಗಾಗಿ ಸಂಚರಿಸುತ್ತಿರುವ ನಿನ್ನನ್ನು ನಿತ್ಯವೂ ನೋಡುತ್ತಿರುವೆನು. ನೀನೇ ನನ್ನನ್ನು ತಿಳಿಯದಿರುವೆ, ನಾನು ಮಾತ್ರ ನಿನ್ನನ್ನು ಚೆನ್ನಾಗಿ ಬಲ್ಲೆನು. ಅಯ್ಯ ತಪೋನಿಷ್ಠನೆ, ಬಹಳ ಮಾತುಗಳಿಂದೇನು? ಸೂರ್ಯನು ಅಸ್ತಂಗತನಾಗುವುದಕ್ಕೆ ಮುಂಚೆಯೇ ನನ್ನ ಪತಿದೇವನ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡು. ಈ ನುಡಿಯನ್ನು ಕೇಳಿ ಆ ವ್ಯಾಸಮುನಿಯು ವಿನಯದಿಂದ ತಲೆಯನ್ನು ಬಗ್ಗಿಸಿಕೊಂಡು ಹೇಳತೊಡಗಿದನು. ವ್ಯಾಸನು ಹೇಳುತ್ತಾನೆ: ಮಂಗಳಾಂಗಿ, ನನಗೆ ಒಂದಾನೊಂದು ನಿಯಮವಿರುವುದು. ಅದು ನಿನ್ನ ಮನೆಯಲ್ಲಿ ಸಫಲವಾಗುವಂತಿದ್ದರೆ ಮಾತ್ರ ಬಂದು ಭಿಕ್ಷೆಯನ್ನು ಮಾಡುವೆನು, ಇಲ್ಲದಿದ್ದರೆ ಆಗಲಾರದು. ತಪಸ್ವಿಯು ಹೇಳಿದುದನ್ನು ಕೇಳಿ ಆಕೆಯು ಪುನಃ ಹೇಳತೊಡಗಿದಳು: ಪ್ರಾಜ್ಞನಾದ ಮುನಿಯೇ, ನಿನ್ನ ನಿಯಮವು ಯಾವುದೆಂಬುದನ್ನು ಸಂಕೋಚವಿಲ್ಲದೆ ನನ್ನಲ್ಲಿ ಹೇಳುವವನಾಗು. ನನ್ನ ಪತಿಯ ಅನುಗ್ರಹದಿಂದ ನಮ್ಮ ಮನೆಯಲ್ಲಿ ಯಾವ ಕೊರತೆಯೂ ಇಲ್ಲವಾಗಿರುವುದು. ಇದನ್ನು ಕೇಳಿ ಆ ತಪೋಧನನು ಕೃಷ್ಣಾಂತರಂಗನಾಗಿ ಆಕೆಗೆ ಹೇಳತೊಡಗಿದನು: ನನ್ನ 10,000 ಶಿಷ್ಯರೊಡನೆ ಸಹಸ್ರ ಪಂಕ್ತಿ ಭೋಜನವನ್ನು ನಿನ್ನಲ್ಲಿ ಬೇಡುತ್ತಿರುವೆನು. ಅದನ್ನು ಸೂರ್ಯನು ಅಸ್ತಮಾನವಾಗುವುದರೊಳಗಾಗಿ ಮಾಡಿಸಬೇಕು, ಇಲ್ಲದಿದ್ದಲ್ಲಿ ನಾನು ಊಟ ಮಾಡುವವನಲ್ಲ. ಇದನ್ನು ಕೇಳಿ ಆಕೆಯು ಸಂತೋಷದಿಂದ ಅರಳಿದ ಮುಖವುಳ್ಳವಳಾಗಿ ಮುನಿಯನ್ನು ಕುರಿತು ಹೇಳಿದಳು: ತಡವನ್ನೇಕೆ ಮಾಡುತ್ತಿರುವೆ? ಬೇಗ ಹೊರಟು ನಿನ್ನ ಶಿಷ್ಯರೆಲ್ಲರನ್ನು ಕರೆದುಕೊಂಡು ಬಾ. ಪುನಃ ಆತನು ಆಕೆಯನ್ನು ಕುರಿತು: ಕೆಲವು ಸಾಧ್ವಿಯೇ, ನನ್ನ ಸಮಸ್ತ ಶಿಷ್ಯರು ಭೋಜನದಿಂದ ಸಂತೃಪ್ತಿಯನ್ನು ಪಡೆಯುವಷ್ಟು ಐಶ್ವರ್ಯ ಸಮೃದ್ಧಿಯು ನಿನ್ನಲ್ಲಿ ಇರುವುದೇ ಎಂದು ಕೇಳಿದನು. ಆಕೆಯು ನಗುತ್ತಾ ಆತನಿಗೆ ಉತ್ತರವನ್ನಿತ್ತಳು: ಎಲೈ ಮುನಿಯೇ, ನನ್ನ ಪತಿಯ ಅನುಗ್ರಹದಿಂದ ನನ್ನ ಮನೆಯಲ್ಲಿ ಯಾವಾಗಲೂ ಎಲ್ಲ ಪದಾರ್ಥಗಳು ಸಿದ್ಧವಾಗಿಯೇ ಇರುವವು. ಅನ್ನಾರ್ಥಿಗಳಾದ ಜನರು ಸಕಲ ಪ್ರಕಾರದಿಂದಲೂ ತೃಪ್ತಿಯನ್ನು ಹೊಂದುವಷ್ಟು ಸಂಭಾರಗಳು ಇದ್ದೇ ಇರುವವು. ಪತಿಗಳು ಅತಿಥಿ ಸತ್ಕಾರದಲ್ಲಿ ಸಂದೇಹಗೊಳ್ಳುವಂತೆ ಮಾಡುವ ಸ್ತ್ರೀಯರು ನಾವಲ್ಲ. ಅತಿಥಿಯು ಯಾವಾಗ ಮನೆಗೆ ಬಂದನೋ ಆಗಲೇ ಸಮಸ್ತವು ಸಿದ್ಧವಾಗಿತೆಂದೇ ತಿಳಿ. ಸಕಲ ದಿಕ್ಕುಗಳು ಪರಿಪೂರ್ಣಗಳಾಗಿರುವವು, ಸಕಲ ಮನೋರಥಗಳು ಕೈಗೂಡಿರುವವು. ಪತಿದೇವನ ಪಾದದ ಪ್ರಸಾದದಿಂದ ಮನೆಯು ಸಕಲ ಸರ್ವ ವಿಧದಿಂದಲೂ ಪರಿಪೂರ್ಣವಾಗಿರುವುದು. ಆದುದರಿಂದ ಹೊರಟು ಅನ್ನಾರ್ಥಿಗಳಾದ ನಿನ್ನ ಶಿಷ್ಯರೊಡನೆ ಕ್ಷಿಪ್ರವಾಗಿ ಹಿಂದಿರುಗು. ನನ್ನ ಪತಿದೇವನು ಬಹುವೃದ್ಧನು, ಬಹಳ ಕಾಲ ಹಸಿವನ್ನು ತಡೆಯಲಾರನು. ಆತನ ಆತಿಥ್ಯದ ಸಮೃದ್ಧಿಗೆ ಇಂದು ನೀನು ಬಹಳ ಇಷ್ಟನಾದ ಅತಿಥಿಯಾಗಿರುವೆ. ಆದುದರಿಂದ ಸೂರ್ಯನು ಅಸ್ತಮಿತನಾಗುವುದಕ್ಕೆ ಮುಂಚೆಯೇ ಬೇಗ ಹೋಗಿ ಎಲ್ಲರನ್ನೂ ಕರೆದುಕೊಂಡು ಬಾ. ಇಂತೆಂದ ಮಾತುಗಳನ್ನು ಕೇಳಿ ಹರ್ಷಗೊಂಡು ವ್ಯಾಸಮುನಿಯು ಎಲ್ಲೆಲ್ಲಿಯೂ ಭಿಕ್ಷೆಗಾಗಿ ಅಲೆಯುತ್ತಿದ್ದ ಶಿಷ್ಯರೆಲ್ಲರನ್ನೂ ಕರೆದನು. ಹಿಂದಿರುಗಿ ಬಂದು ಜಿಂಕೆಯ ಕಣ್ಣುಗಳಂತೆ ವಿಶಾಲಗಳಾದ ನೇತ್ರಗಳುಳ್ಳ ಆಕೆಯನ್ನು ಕುರಿತು ಪುನಃ ಹೇಳಿದನು: ತಾಯೇ, ನಾವೆಲ್ಲರೂ ಬಂದಿರುವೆವು. ಶೀಘ್ರವಾಗಿ ನಮಗೆ ಭೋಜನವನ್ನು ಕೊಡು. ಸೂರ್ಯನು ಅಸ್ತಾಚಲದ ಸಮೀಪಕ್ಕೆ ಬರುತ್ತಿರುವನು. ಹೀಗೆಂದು ಹೇಳುತ್ತಿರುವಂತೆಯೇ ಆ ತಪಸ್ವಿಗಳೆಲ್ಲರೂ ಆಕೆಯ ಮಂದಿರದೊಳಕ್ಕೆ ಪ್ರವೇಶಿಸಿದರು. ಆ ಮನೆಯಲ್ಲಿಯಾದರೂ ಸಾಲು ಸಾಲಾಗಿ ಇಟ್ಟಿರುವ ಮಣಿದೀಪಗಳ ಬೆಳಕಿನ ವಿಸ್ತಾರದಿಂದ ಸರ್ವಕಾಲದಲ್ಲಿಯೂ ಹಗಲಾಗಿಯೇ ಇರುವಂತೆ ಭಾಸವಾಗುತ್ತಿದ್ದಿತು. ಇಂತಹ ಸೌಧದ ಮಧ್ಯಭಾಗವನ್ನು ಆ ತಪಸ್ವಿಗಳು ಸಂಭ್ರಮದಿಂದ ಪ್ರವೇಶಿಸಿದರು. ಅಷ್ಟರಲ್ಲಿ ಅನೇಕ ದಾಸದಾಸಿಯರು ಬಂದರು. ಕೆಲವರು ಅತಿಥಿಗಳಿಗೆ ಪಾದಗಳನ್ನು ತೊಳೆದರು, ಕೆಲವರು ಪೂಜೆಗಳನ್ನು ಮಾಡುತ್ತಿದ್ದರು, ಹಲವರು ಊಟದ ಮನೆಗೆ ಪ್ರವೇಶಿಸಿ ಅನ್ನಕ್ಕೆ ಪರಿವೇಷಣೆಯನ್ನು ಮಾಡುತ್ತಿದ್ದರು. ಆ ದಿವ್ಯ ಪಾಕಗಳ ಸಂಭಾರಗಳನ್ನು ಕಂಡು ಅವುಗಳಲ್ಲಿಯೇ ನಟ್ಟ ದೃಷ್ಟಿಯುಳ್ಳವರಾಗಿ ಅತಿಥಿಗಳೆಲ್ಲರೂ ಕ್ಷಣ ಮಾತ್ರದಲ್ಲಿಯೇ ಮೂಗನ್ನು ಪ್ರವೇಶಿಸುತ್ತಿರುವ ಆಮೋದಗಳಿಂದಲೇ ಅತಿಶಯವಾದ ತೃಪ್ತಿಯನ್ನು ಹೊಂದಿದ್ದರು. ಆ ಅನ್ನದ ಸೇವನೆಗಿಂದಲಾದರೂ ಎಲ್ಲರೂ ಅತ್ಯಂತ ಸಂತುಷ್ಟರಾಗಿ ಉತ್ತರಾಚಮನವನ್ನು ಮಾಡಿದ ಮೇಲೆ ಗಂಧ, ಪುಷ್ಪ, ವಸ್ತ್ರ ಮುಂತಾದವುಗಳಿಂದ ಅಲಂಕರಿಸಲ್ಪಟ್ಟರು. ಬಳಿಕ ಸಂಧ್ಯಾಕಾಲದ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಎಲ್ಲರೂ ಗೃಹಸ್ಥನ ಎದುರಿನಲ್ಲಿ ಕುಳಿತು ಆತನನ್ನು ಅನೇಕ ಆಶೀರ್ವಚನಗಳಿಂದ ಅಭಿನಂದಿಸಿ ಹೊರಡಲನುವಾದರು. ಆಗ ವೃದ್ಧ ಗೃಹಸ್ಥನು ತನ್ನ ಗೃಹಿಣಿಯನ್ನು ಕಡೆಗಣ್ಣಿನಿಂದ ನೋಡಿದನು. ಆಕೆಯು ಆತನ ಇಂಗಿತವನ್ನರಿತು ವ್ಯಾಸಮುನಿಯನ್ನು ಕುರಿತು ಹೇಳಿದಳು: ಮಹರ್ಷಿಯೇ,
ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡುವವರಿಗೆ ಮುಖ್ಯವಾದ ಧರ್ಮವು ಯಾವುದು? ಅದನ್ನು ನಮಗೆ ತಿಳಿಸಿದರೆ ಅದನ್ನು ಅನುಸರಿಸಿಯೇ ನಾವು ಈ ಕ್ಷೇತ್ರದಲ್ಲಿ ಜೀವನವನ್ನು ನಡೆಸಬೇಕೆಂದಿರುವೆವು. ಇಂತೆಂದ ಯಜಮಾನಿಯ ಮಾತನ್ನು ಕೇಳಿದ ವ್ಯಾಸನು ಸಕಲ ಧರ್ಮಜ್ಞರಲ್ಲಿ ಶ್ರೇಷ್ಠನು, ಆಕೆಯ ಆದರಾತಿಥ್ಯವೆಂಬ ಅಮೃತದಿಂದ ಸೇಚಿತವಾದ ಅನ್ನದಿಂದ ತೃಪ್ತಿಯನ್ನು ಹೊಂದಿದವನು ಆಗಿ ನಗುತ್ತಲೇ ಸರ್ವಜ್ಞಳಾದ ಆಕೆಯನ್ನು ಕುರಿತು ಹೇಳಿದನು. ತಾಯೇ, ನಿರ್ಮಲವಾದ ಅಂತಃಕರಣದಿಂದ ನಮಗೆ ಅನರ್ಘ್ಯವಾದ ಮೃಷ್ಟಾನ್ನವನ್ನು ಬಹುಮಾನವಾಗಿ ಕೊಟ್ಟಿರುವೆಯಲ್ಲವೇ? ನೀನು ಅನುಸರಿಸುತ್ತಿರುವ ಅತಿಥಿ ಸತ್ಕಾರವೇ ಧರ್ಮವಾಗಿರುವುದಲ್ಲದೆ ಕ್ಷೇತ್ರಗಳಲ್ಲಿ ಮಾಡಬೇಕಾದ ಬೇರೆ ಯಾವ ಧರ್ಮವೂ ಇರುವುದಿಲ್ಲ. ಪತಿಯ ಶುಶ್ರೂಷೆಯಲ್ಲಿಯೇ ನಿರತಳಾಗಿರುವ ನೀನೇ ಸಕಲ ಧರ್ಮಗಳನ್ನು ತಿಳಿದಿರುವೆ. ಆದರೆ ನನ್ನಲ್ಲಿ ಸತ್ಯಾರ್ಥವನ್ನು ಪ್ರಶ್ನೆ ಮಾಡುತ್ತಿರುವೆಯಾದುದರಿಂದ ನಿನಗೊಂದು ಮಾತನ್ನು ಹೇಳುವೆನು. ಧರ್ಮಜ್ಞನಾದವನು ಪ್ರಶ್ನಿಸಿದವನಿಗೆ ತನಗೆ ತಿಳಿದ ಅಲ್ಪವನ್ನಾದರೂ ಹೇಳಲೇಬೇಕಲ್ಲವೇ? ಓ ಸೌಭಾಗ್ಯವತಿಯೇ, ವಯೋವೃದ್ಧನಾದ ಈ ನಿನ್ನ ಪತಿದೇವನು ಯಾವುದರಿಂದ ಸಂತೋಷವನ್ನು ಹೊಂದುವನೋ ಅದೇ ನಿನಗೆ ಧರ್ಮವಲ್ಲದೆ ಬೇರೆ ಯಾವ ಧರ್ಮವನ್ನು ನೀನು ಅನುಸರಿಸಬೇಕಾಗಿಲ್ಲ. ಗೃಹಿಣಿಯು ಹೇಳುತ್ತಾಳೆ, ಪತಿಗೆ ಸಂತೋಷವನ್ನು ಉಂಟು ಮಾಡುವುದು ಸತಿಗೆ ಧರ್ಮವೆಂಬುದು ನಿಶ್ಚಯವೇ. ಅದನ್ನು ನಾನು ಯಥಾಶಕ್ತಿಯಾಗಿ ಪಾಲಿಸುತ್ತಲೇ ಇರುವೆನು. ಆದರೆ ಈಗ ನಾನು ಸಾಧಾರಣ ಧರ್ಮಗಳನ್ನು ಕುರಿತು ಪ್ರಶ್ನೆ ಮಾಡುತ್ತಿರುವೆನು. ಅವುಗಳನ್ನು ನನಗೆ ವಿಸ್ತರಿಸಿ ಹೇಳು. ವ್ಯಾಸನು ಹೇಳುತ್ತಾನೆ, ಇತರರಿಗೆ ದುಃಖವನ್ನು ಉಂಟು ಮಾಡುವ ಮಾತುಗಳನ್ನು ಆಡದಿರುವುದು, ಇತರರ ಐಶ್ವರ್ಯವನ್ನು ಕಂಡು ಅಸೂಯೆಗೊಳ್ಳದಿರುವುದು, ನಿತ್ಯವೂ ಪೂರ್ವಾಪರಗಳನ್ನು ವಿಚಾರಿಸಿ ಕಾರ್ಯಗಳನ್ನು ಮಾಡುತ್ತಿರುವುದು, ನಿತ್ಯವೂ ವಾಸಸ್ಥಾನದ ಅಭ್ಯುದಯವನ್ನೇ ಚಿಂತಿಸುತ್ತಿರುವುದು. ಗೃಹಸ್ಥನು ಪ್ರಶ್ನೆ ಮಾಡುತ್ತಾನೆ, ಎಲೈ ಪ್ರಾಜ್ಞನೆ, ಈ ಧರ್ಮಗಳಲ್ಲಿ ನಿನ್ನಲ್ಲಿ ಯಾವುವು ಇರುವುದು ಎಂಬುದನ್ನು ನಮಗೆ ತಿಳಿಸು. ಆಗ ವ್ಯಾಸನು ಈ ಮಾತನ್ನು ಕೇಳಿ ಮರದ ಬೊಂಬೆಯಂತೆ ನಿಂತುಬಿಟ್ಟನು. ಒಂದು ಮಾತನ್ನು ಆಡಲಾರದಾದನು. ಆಗ ಗೃಹಸ್ಥನು ತಪೋಧನನನ್ನು ಕುರಿತು ಪುನಃ ಹೇಳತೊಡಗಿದನು. ನೀನು ಹಿಂದೆ ಪ್ರತಿಪಾದಿಸಿದವುಗಳೇ ನಿಜವಾದ ಧರ್ಮಗಳಾಗಿದ್ದರೆ ಇಂದ್ರಿಯ ನಿಗ್ರಹವು, ಅಮೋಘವಾದ ಶಾಪವನ್ನು ಕೊಡುವ ಸಾಮರ್ಥ್ಯವು ನಿನ್ನಲ್ಲಿಯೇ ಕಂಡುಬರುತ್ತಿರುವವು. ಉತ್ತಮವಾದ ದಯೆಯು, ಒಳ್ಳೆಯ ಧೈರ್ಯವು, ಪರಮ ಪೂಜ್ಯತೆಯು, ಕಾಮ ಕ್ರೋಧಗಳ ಜಯವು ನಿನ್ನಲ್ಲಿಯೇ ಕಾಣುತ್ತಿರುವವಲ್ಲವೇ? ಇತರರಿಗೆ ಉದ್ವೇಗವನ್ನು ಉಂಟು ಮಾಡದಂತೆ ಮಾತನಾಡುವುದನ್ನು ನೀನೊಬ್ಬನೇ ಚೆನ್ನಾಗಿ ಬಲ್ಲೆ. ನಿನ್ನೊಳಗೆ ಇತರರ ಐಶ್ವರ್ಯದ ಸಹಿಷ್ಣುತೆಯು ಸ್ಪಷ್ಟವಾಗಿ ಕಾಣುತ್ತಿರುವುದು. ಪೂರ್ವಾಪರ ವಿಚಾರಣೆಯೊಡನೆ ಕಾರ್ಯವನ್ನು ಮಾಡುವ ಸದ್ಗುಣಕ್ಕೆ ನೀನೇ ಮಹಾನಿಲಯ ಸ್ವರೂಪನಾಗಿರುವೆ. ನಿಜವಾಗಿಯೂ ನೀನೇ ನಿನ್ನ ವಾಸಸ್ಥಾನದ ಉತ್ತರಾಭಿವೃದ್ಧಿಯನ್ನು ಚಿಂತಿಸುತ್ತಿರುವೆ. ಅಯ್ಯ ವಿದ್ವಾಂಸನೇ, ನನಗೊಂದು ವಿಷಯವನ್ನು ಹೇಳು. ಯಾವನು ತನ್ನ ದೌರ್ಭಾಗ್ಯದ ದೆಸೆಯಿಂದ ಅಭೀಷ್ಟವನ್ನು ಪಡೆಯದೆ ಕೋಪಗೊಂಡು ಶಾಪವನ್ನು ಕೊಡುವನೋ ಅವನ ಶಾಪವು ಯಾರಿಗೆ ಸೇರಬೇಕಾದುದು? ವ್ಯಾಸನು ಹೇಳುತ್ತಾನೆ, ಯಾವನು ನಿರ್ಭಾಗ್ಯವಂತನಾಗಿ ಸ್ವಾರ್ಥವನ್ನು ಪಡೆಯದೆ ಕೋಪದಿಂದ ಶಾಪವನ್ನೀಯುವನೋ ಆ ಅವಿವೇಕಿಯ ಶಾಪವನ್ನು ಇತ್ತವನಿಗೆ ಹಿಂದಿರುಗುವುದು ನಿಶ್ಚಯವು. ಗೃಹಸ್ಥನು ಹೇಳುತ್ತಾನೆ, ಬ್ರಾಹ್ಮಣೋತ್ತಮ, ಕ್ಷೇತ್ರವೆಲ್ಲವನ್ನೂ ಸುತ್ತಿದರೂ ನಿನಗೆ ಯಾವಾಗ ಭಿಕ್ಷೆಯು ಸಿಕ್ಕಲಿಲ್ಲವೋ ಆ ವಿಷಯದಲ್ಲಿ ಅಲ್ಪರಾದ ಈ ಕ್ಷೇತ್ರವಾಸಿಗಳು ಮಾಡಿದ ಅಪರಾಧವೇನು? ತಪಸ್ವಿಯೇ, ನನ್ನ ಮಾತನ್ನು ಕೇಳು. ಈ ರಾಜಧಾನಿಯಲ್ಲಿ ನನ್ನ ಐಶ್ವರ್ಯದ ಸಮೃದ್ಧಿಯನ್ನು ನೋಡುವುದಕ್ಕೆ ಯಾವನು ಅಶಕ್ತನೋ ಅವನೇ ಶಾಪಕ್ಕೆ ಗುರಿಯಾದಂತಾಯಿತು. ಕ್ರೋಧ ಸಮನ್ವಿತನಾದ ಮುನಿಯೇ, ಆದುದರಿಂದ ನಿನ್ನ ಶಾಪವು ನನ್ನ ನಗರಿಗೆ ಸಂಬಂಧಿಸಲಿಲ್ಲ. ಇಂದು ಮೊದಲು ನನ್ನ ಈ ಕ್ಷೇತ್ರದಲ್ಲಿ ನೀನು ವಾಸ ಮಾಡಬೇಡ. ಇಲ್ಲಿ ವಾಸಿಸುವ ಯೋಗ್ಯತೆಯು ನಿನಗಿಲ್ಲ. ಈಗಲೇ ಇಲ್ಲಿಂದ ಹೊರಟು ಕ್ಷೇತ್ರದ ಎಲ್ಲೆಯ ಆಚೆಗೆ ನಡೆ. ನಿನ್ನಂತಹ ಕ್ರೋಧಶೀಲರಾದವರಿಗೆ ಮೋಕ್ಷೈಕ ಸಾಧನವಾದ ಈ ನನ್ನ ಕ್ಷೇತ್ರವು ಯೋಗ್ಯವಾದ ವಾಸಸ್ಥಳವಲ್ಲ. ನನ್ನ ಕ್ಷೇತ್ರದಲ್ಲಿ ವಾಸ ಮಾಡುವವರಿಗೆ ಅತ್ಯಲ್ಪವಾದ ಅಪರಾಧವನ್ನು ಮಾಡಿದರೂ ಸಹ ಆ ದುಷ್ಕರ್ಮದ ಫಲವಾಗಿ ರುದ್ರ ಪಿಶಾಚದ ಜನ್ಮವನ್ನು ತಾಳಬೇಕಾಗುವುದು. ಈ ಮಾತನ್ನು ಕೇಳಿ ವ್ಯಾಸನ ಅಂಗಾಂಗಗಳೆಲ್ಲವೂ ನಡುಗುತ್ತಿರಲು ಆತನ ತುಟಿಗಳು ಬಾಯಿಯೂ ಒಣಗಿ ಹೋದವು. ಆತನು ಪಾರ್ವತಿಯ ಪಾದಕಮಲಗಳಲ್ಲಿ ಬಿದ್ದು ಹೊರಳುತ್ತಾ ಆಕೆಯನ್ನೇ ಶರಣು ಹೊಂದುವವನಾದನು. ಇಂತೆಂದು ಪ್ರಾರ್ಥಿಸಿದನು, ತಾಯೇ, ನನ್ನನ್ನು ಕಾಪಾಡು ಎಂಬುದಾಗಿ ಮೊರೆಯಿಡುತ್ತಾ ಅಳುತ್ತಿದ್ದನು. ಅನಾಥನಾದ ನನಗೆ ನೀನೇ ಗತಿದಾಯಕಳಾಗಿರುವೆ. ಮೂಢನಾದ ನಾನು ನಿನ್ನ ಬಾಲಕನು. ಶರಣಾಗತನಾದ ನನ್ನನ್ನು ಕಾಪಾಡು. ಶರಣು ಹೊಂದಿರುವ ನನ್ನನ್ನು ರಕ್ಷಿಸು. ನಾನು ಅನೇಕ ಅಪರಾಧಗಳಿಗೆ ನೆಲೆಮನೆಯಾಗಿರುವೆನು. ದುಷ್ಟ ಬುದ್ಧಿಯುಳ್ಳವನು. ಮಹೇಶ್ವರನು ಎತ್ತಿರುವ ಶಾಪವನ್ನು ವಿತಥವನ್ನಾಗಿ ಮಾಡಲು ನಿನಗೂ ಶಕ್ಯವಲ್ಲವೆಂಬುದನ್ನು ಬಲ್ಲೆನು. ನಾನು ಶರಣಾಗತನಾಗಿ ಬಂದಿರುವೆನು. ಆದುದರಿಂದ ಒಂದು ವರವನ್ನು ಕೊಡು. ಓ ಪರ್ವತರಾಜ ಪುತ್ರಿಯೇ, ಪ್ರತಿ ಮಾಸದ ಅಷ್ಟಮಿ ಚತುರ್ದಶಿಯ ತಿಥಿಗಳಲ್ಲಿಯಾದರೂ ನನಗೆ ಈ ಕ್ಷೇತ್ರವನ್ನು ಪ್ರವೇಶಿಸುವಂತೆ ಅನುಗ್ರಹಿಸುವವಳಾಗು.
ಮಹೇಶ್ವರನು ನಿನ್ನ ಮಾತಿಗೆ ಪ್ರತಿವಾಕ್ಯವನ್ನು ಆಡುವವನಲ್ಲ. ಆ ಮುನಿಯು ಇಂತೆಂದು ಹೇಳಲು ಕರುಣಾ ಸಮುದ್ರಳಾದ ಪಾರ್ವತಿಯು ಮಹೇಶ್ವರನ ಮುಖವನ್ನು ನೋಡಿ ಆತನ ಅನುಜ್ಞೆಯನ್ನು ಪಡೆದು ಹಾಗೆಯೇ ಆಗಲೆಂದು ಅಪ್ಪಣೆಯನ್ನಿತ್ತಳು. ಬಳಿಕ ಕಾಶಿ ಕ್ಷೇತ್ರಕ್ಕೆ ಮಂಗಳಕಾರಕರಾದ ಪಾರ್ವತಿ ಪರಮೇಶ್ವರರಿಬ್ಬರು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದರು. ವ್ಯಾಸ ಮಹರ್ಷಿಯು ಸಹ ತನ್ನ ಮಹಾಪರಾಧದ ವೃತ್ತಾಂತವನ್ನು ಹೇಳಿಕೊಳ್ಳುತ್ತಾ ಆ ಕ್ಷೇತ್ರದಿಂದ ಹೊರಟು ಹೋದನು. ಆತನು ಕ್ಷೇತ್ರದ ಹೊರಗೆ ವಾಸಿಸುತ್ತಿದ್ದರು. ದೃಷ್ಟಿಗೆ ಅನತಿ ದೂರದಲ್ಲಿರುವ ಆ ಕ್ಷೇತ್ರವನ್ನೇ ನೋಡುತ್ತಾ ದಿವಸಗಳನ್ನು ಕಳೆಯುವನು. ಅಷ್ಟಮಿ ಮತ್ತು ಚತುರ್ದಶಿ ತಿಥಿಗಳು ಬರಲು ಕ್ಷೇತ್ರದೊಳಗೆ ಪ್ರವೇಶಿಸುವನು. ಲೋಲಾರ್ಕನಿಗೆ ಆಗ್ನೇಯ ಭಾಗದಲ್ಲಿ ಗಂಗಾ ನದಿಯ ಪೂರ್ವ ತೀರದಲ್ಲಿ ನೆಲೆಸಿ ಇಂದಿಗೂ ಸಹ ಕಾಶಿ ಕ್ಷೇತ್ರದ ಪ್ರಾಸಾದ ಸಮೂಹಗಳನ್ನು ನೋಡುತ್ತಿರುವನು. ಸ್ಕಂದನು ಹೇಳುತ್ತಾನೆ, ಕುಂಭೋದ್ಭವನೆ, ಈ ವಿಧವಾಗಿ ವ್ಯಾಸನು ಕ್ಷೇತ್ರಕ್ಕೆ ಶಾಪವನ್ನು ಕೊಡುವನು. ಆ ಕ್ಷೇತ್ರವನ್ನು ಶಪಿಸುವ ಕಾರಣದಿಂದಲೇ ಆ ಕ್ಷಣದಲ್ಲಿಯೇ ಹೊರಕ್ಕೆ ಹೋಗುವನು. ಆದುದರಿಂದಲೇ ಅವಿಮುಕ್ತ ಕ್ಷೇತ್ರಕ್ಕೆ ಶುಭವನ್ನು ಬಯಸುವವನಿಗೆ ಶುಭವೇ ಉಂಟಾಗುವುದು, ಅಶುಭಾಕಾಂಕ್ಷಿಗೆ ಅಶುಭಗಳೇ ಒದಗುವವು. ವ್ಯಾಸರು ಶಾಪವನ್ನು ಕೊಟ್ಟುದನ್ನು, ಆ ಶಾಪದಿಂದ ಕ್ಷೇತ್ರವು ಬಿಡುಗಡೆಯನ್ನು ಹೊಂದಿದುದನ್ನು ವಿಸ್ತರಿಸಿರುವ ಈ ಅಧ್ಯಾಯವನ್ನು ಕೇಳಲು ಮನುಷ್ಯನಿಗೆ ಎಂದಿಗೂ ಮಹತ್ತರಗಳಾದ ಸಂಕಟಗಳಿಂದಾಗಲಿ ಅಡಚಣೆಗಳಿಂದಾಗಲಿ ಭಯ ಉಂಟಾಗುವುದಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ವ್ಯಾಸ ಶಾಪ ವಿಮೋಚನ ವರ್ಣನವೆಂಬ 96ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.